ಓಕೆ, ಈಗ ಕಾಸ್ಟ್ ವೈಸ್ ಹೋಲಿಸಿದ್ರೆ ಗ್ರಾನೈಟ್ಸ್ಗೆ ಅಥವಾ ಮಾರ್ಬಲ್ಸ್ಗೆ ಹೋಲಿಸಿದ್ರೆ ಕಮ್ಮಿ ಇದೆಯಾ ಸರ್? ಈಗ ತುಂಬ ಕಮ್ಮಿ. ಈಗ ಪೈಂಟ್ ಮಾಡಬೇಕು ಅಂದರೆ ಈ ಪ್ಲಾಸ್ಟಿಕ್ ಮಾಡಿ ಪಟ್ಟಿ ಮಾಡಿ ಪೈಂಟ್ ಮಾಡಬೇಕು ಅಂದರೆ ಅದಕ್ಕಿಂತ ಜಾಸ್ತಿ ಬರ್ತದೆ. ಈಗ ನಾವು ಮಾರ್ಬಲ್ ಸೀಟ್ ಏನು ಹಾಕಿದ್ದೀವಿ ಅದಕ್ಕಿಂತ ಜಾಸ್ತಿ ಬರ್ತದೆ. ಇದು ತುಂಬ ಬಡವ್ರಿಗೆ ಎಲ್ಲರಿಗೂ ಏನೋ ಅನುಕೂಲ ಆಗ್ತದೆ, ತುಂಬ ಒಳ್ಳೆಯದು. ನೋಡಿ ಸರ್, ಈ ರೂಮು ಕೂಡ ಗ್ರ್ಯಾಂಡ್ ಲುಕ್ ಆಗಿದೆ. ಈ ವಾಲ್ಗೂ ಕೂಡ ನಾವು ಪರ್ಲ್ ವೈಟು ಮತ್ತೆ ಡ್ಯೂನ್ ಆರೆಂಜು ಮೌಂಟೇನ್ ಕಾಫಿ. ಓಕೆ, ಇದು ಟಿವಿ ಯೂನಿಟ್ ಮಾಡಿರೋದು ನೀವೇನಾ? ಹೌದು ಸರ್, ಟಿವಿ ಯೂನಿಟ್ ಇದು ಮಾಡಲರ್ ಟಿವಿ ಯೂನಿಟ್ ಸರ್ ಇದು. ಓಕೆ, ಇದು ಲುಕ್ ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದರೆ ಇದು ರೈಟಲ್ಲೂ ಕಮ್ಮಿ ಇದೆ, ಓಕೆ, ಲುಕ್ಕಲ್ಲೂ ಚೆನ್ನಾಗಿ ಕಾಣ್ತದೆ. ಸರ್, ಈಗ ನೀವು ಈ ಮನೆಗೆ ಯಾಕೆ ಮಾರ್ಬಲ್ ಶೀಟನ್ನು ಹಾಕ್ಸಿದ್ರಿ ಸರ್? ಸರ್, ನಾವು ಕಟ್ಟಾಲೆ ಇದು ಈ ಮನೆ ಕಟ್ಟಿ ನಾವಲ್ಲೇ 15 ವರ್ಷ ಆಗಿದೆ. ಓಕೆ, ಈ ಮಳೆ ಬೀಳ್ತಿದ್ದಾಗ ಏನಾಯಿತು, ಒಂದು 2-3 ವರ್ಷದಿಂದ ಸ್ವಲ್ಪ ನೀರು ತಾಣಕ್ಕೆ ಶುರುವಾಯಿತು. ಸೈಡ್ ಗೋಡೆ ಮ್ಯಾಗ್ಲಿಂದ ಬಂದಾಗೆಲ್ಲ ನೀರು ಚಕ್ಕೆ ಥರ ಪೈಂಟ್ ಎದ್ದೇಳಕ್ಕೆ ಶುರುವಾಯಿತು. ಓಕೆ, ನಾವು ಅಷ್ಟು ಪೈಂಟ್ ಮಾಡ್ಸೋಣ ಅಂತ ನೋಡಿದೆ, ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಯಾವ್ದು ಹಾಕಿದ್ರೆ ಒಳ್ಳೇದು ಅಂತ. ಇದನ್ನು ಮಾಡಿಕೊಡ್ತೀವಿ ಅಂದರು. ಈ ಬೇರೆ ಕಡೆ ಬರೀ ಲೇಬರ್ಗೆ 250 ರೂಪಾಯಿ ಕೇಳ್ತಾರೆ. ಈಗ ಸೀಟ್ ತಂದು ಇದನ್ನ ಹಾಕ್ಬೇಕು ಅಂದ್ರೆ 250 ರೂಪಾಯಿ ಕೇಳ್ತಾರೆ. ಬರೀ ಏನು ಲೇಬರ್ ಚಾರ್ಜು. ಇದು ಆರಾಮಾಗಿ ಮಾಡಿಸ್ಬೋದು. ಎಂಥವ್ರು ನಾವು ಇದನ್ನು ಕೆರೆಸಿ ಎಲ್ಲ ಫುಲ್ಲು ಗೋಡೆನೆಲ್ಲ ಕೆರೆಸಿ ಹೊಸ್ದಾಗಿ ತಿರ್ಗಾ ಏನು ಪೈಂಟ್ ಇದೆ ಹಳೆ ಪೈಂಟಲ್ಲಿ ತೆಗೆದಾಕಿ ಆಮೇಲೆ ನೀಟಾಗಿ ಹೊಸ್ದಾಗಿ ಮಾಡಿಕೊಟ್ರು. ಈ ಮನೆಗೆ ಏನೆಲ್ಲ ಮಾಡಿದಿರೋ ಸರ್ ನೀವು? ಸರ್, ಈ ಮನೆಗೆ ಪೂರ್ತಿ ಇಂಟೀರಿಯರು ಮಾರ್ಬಲ್ ಶೀಟ್ ಹಾಕಿದ್ದೀನಿ, ಮತ್ತೆ WPC ಲೋವರ್ ಹಾಕಿದ್ದೀವಿ, WPC ಲೋವರ್ ಹಾಕಿದ್ದೀವಿ, ಮತ್ತೆ WPC ಕ್ಲಾಡಿಂಗ್ ಹಾಕಿದ್ದೀವಿ. ಓಕೆ, ನೀವೇನೆಲ್ಲ ವರ್ಕ್ನ ಮಾಡ್ಕೊಡ್ತೀರಾ ಸರ್? ಸರ್, ಪೂರ್ತಿ ಮನೆದು ಇಂಟೀರಿಯರ್ ಏನಿದೆ ವರ್ಕು ಎಲ್ಲ ಫುಲ್ ಇಂಟೀರಿಯರ್ ವರ್ಕ್ನ ಮಾಡ್ಕೊಂಡು ಕೊಡ್ತೀವಿ. ಹಾಲೋ ಬ್ಲಾಕ್ ಕಟ್ಟಡ ಆದರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಈ ಮಾಮೂಲಿ ಇಟ್ಕೆ ಕಟ್ಟಡ ಆದರೆ 1 ಲೇಯರ್ ಪ್ಲಾಸ್ಟಿಂಗ್ ಆಗಿದ್ರೆ ಇದನ್ನ ಮೆಟಲ್ ಹಾಕ್ಬೋದು ಸರ್ ನಾವು. ಓಕೆ, ಹಾಲೋ ಬ್ಲಾಕ್ ಆದರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ನಮಗೆ ಗೋಡೆ ವಾಟರ್ ಲೆವೆಲ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಮೆಟಲ್ ಇನ್ಸ್ಟಾಲೇಷನ್ ಮಾಡಬಹುದು ಸರ್. ಗ್ರಾನೈಟ್ಸ್ಗೆ ಅಥವಾ ಮಾರ್ಬಲ್ಸ್ಗೆ ಹೋಲಿಸ್ಕೊಂಡ್ರೆ ಕಾಸ್ಟ್ ವೈಸ್ ಅಲ್ಲಿ ಎಷ್ಟು ಡಿಫರೆನ್ಸ್ ಬರುತ್ತೆ ಸರ್? ತುಂಬಾ ಕಾಸ್ಟ್ ಸೇವ್ ಆಗುತ್ತೆ ಸರ್. ಓಕೆ, ನೀವು ಇಟಾಲಿಯನ್ ಮಾರ್ಬಲ್ ಇದೇ ಲುಕ್ ಅಲ್ಲಿ ಹೋಗ್ತೀನಿ ಅಂದ್ರೆ ನಿಮ್ಗೆ ಮೆಟೀರಿಯಲ್ ಕಾಸ್ಟ್ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಬರೀ ಈಗ ಲೇಯಿಂಗ್ ಮಾಡ್ತಾರಲ್ಲ, ಈಗ ವುಡ್ ವರ್ಕ್ ಅವರು ಬರೀ ಕೆಲಸ ಮಾಡ್ತಾರಲ್ಲ, ಒಂದ್ 175 ರೂಪಾಯಿಂದ 300 ರೂಪಾಯಿ ಅವ್ರು ಲೇಯಿಂಗ್ ಕಾಸ್ಟ್ಲಿ ತಗೋತಾರಲ್ಲ, 150 ರೂಪಾಯಿನಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಪ್ಲೈವುಡ್ ಕೆಲಸ ಮಾಡಕ್ ಹೋದ್ರೆ ಈ ಕಾಸ್ಟ್ 175 ರೂಪಾಯಿಂದ 250 ರೂಪಾಯಿವರೆಗೂ ಬರೀ ತಗೋತಾರೆ ಅಡಿಗೆ ಸ್ಕ್ವೇರ್ ಫೀಟ್. ಅಣ್ಣವ್ರಿಗೆ ನಾವೀಗ 150 ರೂಪಾಯಿಗೆ ಕೆಲಸನೇ ಫಿನಿಶಿಂಗ್ ಮಾಡ್ಕೊಂಡು. ಓಕೆ, ಕೆಲಸ ಮಾರ್ಬಲ್ ಶೀಟ್ ಎಲ್ಲ ಸೇರಿನಾ? ಎಲ್ಲ ಸೇರಿ ವಿತ್ ಮೆಟೀರಿಯಲ್ 150 ರೂಪಾಯಿಗೆ ವಿತ್ ಬಫಿಂಗು. ಇವ್ರದ್ದು ಏನಾಗಿದೆ ಅಂದ್ರೆ ಬಿಲ್ಡಿಂಗು ಮುಂಚೆ ಈಗ ಎಲ್ಲ ಪಟ್ಟಿ ಪೇಂಟ್ ಆಗಿತ್ತಲ್ಲ, ಪಟ್ಟಿ ಪೇಂಟ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ನಾವು ಪ್ರಾಡಕ್ಟ್ ಹಾಕಿರೋದು. ರಿಮೂವ್ ಮಾಡಿ ಹಾಕಿರೋದು. ಓಕೆ, ಕಾಸ್ಟ್ ಎಷ್ಟು ಬಿತ್ತು ಸರ್ ಇದಕ್ಕೆ? ಎಲ್ಲ ಅಣ್ಣವ್ರದೆಲ್ಲ ಒಂದು 8 ಲಕ್ಷ ರೂಪಾಯಿ ಆಗಿತ್ತು. 8 ಲಕ್ಷ ಆಗಿದೆ. 8.5 ಲಕ್ಷ ಏನೋ 8 ಲಕ್ಷ. ಈಗ ಗೃಹ ಪ್ರವೇಶ ನಿನ್ನೆ ಮಾಡಿದ್ರೆ ಬಂದಾಗ ಜನಗಳೆಲ್ಲ ಹೇಗೆ ನೋಡಿದ್ರು ಸರ್? ಏನಂದ್ರು? ಜನ ಎಲ್ಲ ಬಂದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಒಬ್ರು ಇದು ಬೇಜಾನ್ ಜನ ನಂಬರು ಇಸ್ಕೊಂಡಿದ್ದಾರೆ. ಇವು ಈಗ ಹಾಕಿರೋ ಇವ್ರದ್ದು ಮೊದಲು ನೋಡಿದ್ರಲ್ಲ ಇದು ಗ್ರಾನೈಟ ಅಂದ್ರು, ಮಾರ್ಬಲ್ ಗ್ರಾನೈಟ್ ಅಂತ ಕೇಳಿದ್ರು. ಅದನ್ನ ಸೀಟ್ ಹಾಕಿರೋದ. ಈಗ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು, ನಾವು ಒಂದು ವೃತ್ತಿ ಕಟ್ಕೋಬೇಕು, ಒಂದು ಜೀವನ ಕಟ್ಕೋಬೇಕು ಅಂದಿರೋರಿಗೆ ತಾಲೂಕು ವೈಸು ನಾವು ಡೀಲರ್ಶಿಪ್ ಕೊಡ್ತೀವಿ ಸರ್. ಓಕೆ, ಈಗ ನೀವು ಡಿಸ್ಟ್ರಿಕ್ಟ್ ವೈಸು ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡ್ರೆ ಈಗ ತುಮಕೂರು ತಾಲೂಕಿನಲ್ಲಿ ಡೀಲರ್ಶಿಪ್ನ ಕೊಡ್ತಾ ಇರಲ್ವಾ? ಹೌದು ಸರ್. ನಾನು ಕನ್ನಡ ಕೋವರದಲ್ಲಿ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿದೆ. ಓಕೆ, ಈಗ ಒಂದು ತಾಲೂಕು ವೈಸಲ್ಲಿ ಡೀಲರ್ಶಿಪ್ ತಗೊಂಡ್ರೆ ಒಂದು ಮಂತ್ಲಿ ಎಷ್ಟು ಇನ್ಕಮ್ನ ಗಳಿಸ್ಕೊಳ್ಬೋದು ಸರ್? ಸರ್, ಕಮ್ಮಿ ಅಂದ್ರೂ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು ಸರ್. 1 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು ಸರ್. ಅದು ಕೂಡ ಇನ್ವೆಸ್ಟ್ಮೆಂಟ್ ಏನು ಮಾಡ್ಬೇಕಂತಿಲ್ಲ, ಜಸ್ಟ್ ಒಂದು ಡೆಮೋಗೆ ಒಂದು ಆಫೀಸ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಸರ್. ತುಮಕೂರಲ್ಲಿ ಯಾರಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಂದು ಲೋ ಇನ್ವೆಸ್ಟ್ಮೆಂಟ್ ಅಥವಾ 0 ಇನ್ವೆಸ್ಟ್ಮೆಂಟ್ ಅಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ತುಮಕೂರು ಡಿಸ್ಟಿಕ್ ಅಲ್ಲಿ ಟೋಟಲ್ 10+1 ಸರ್. ತುಮಕೂರು ಸೇರ್ಕೊಂಡ್ರೆ 10+1 10 ತಾಲೂಕು ಇದೆಯಲ್ಲ, 10 ತಾಲೂಕಲ್ಲೂ ಕೂಡ ನಾವು ಕೂಡ ಡೈಲಿ ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಉತ್ತಮ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ನಾನು ಇವತ್ತು ತುಮಕೂರಿಗೆ ಬಂದಿದೆ ಅಂತ ಹೇಳ್ಬೋದು. ತುಮಕೂರಿಗೆ ಬಂದಿರೋಂಥ ಕಾರಣ ಏನು ಅಂದರೆ, ನೀವು ಇಂಟೀರಿಯರ್ನ ಏನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಲೋ ಬಜೆಟ್ನಲ್ಲಿ ಇಂಟೀರಿಯರ್ನ ಮಾಡಿಸ್ಕೋಬೇಕು, ಮಾರ್ಬಲ್ಸ್ ನಂಗೆ ಹಾಕೋಕ್ಕಾಗಲ್ಲ, ಗ್ರಾನೈಟ್ಸ್ನ ನಂಗೆ ಹಾಕೋಕ್ಕಾಗಲ್ಲ, ಟೈಲ್ಸ್ನ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ನಾನಿವತ್ತು ನಿಮಗೆ ಒಂದು ಉತ್ತಮವಂಥ ಪ್ರಾಡಕ್ಟ್ ಬಗ್ಗೆ ತಿಳ್ಸ್ಕೊಳ್ಳೋಕೆ ಬಂದೆ ಅಂತ ಹೇಳ್ಬೋದು. ಇಷ್ಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ನವ್ರು ನಿಮಗೆ ಒಂದು ಉತ್ತಮವಂಥ ಪ್ರಾಡಕ್ಟ್ನ ತರಿದ್ದಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್ಸ್ನವ್ರು ನಿಮಗೆ ಉತ್ತಮವಂಥ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಇಂಟೀರಿಯರ್ನ ಮಾಡಿಸ್ಬೇಕು ಅಂತ ಅಂದ್ಬಿಟ್ರೆ ಇವ್ರು ನಿಮಗೆ ಲೋ ಬಜೆಟ್ನಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗ್ರಾನೈಟ್ಸ್ನ ಬದಲು ಹಾಗೆಯೇ ಪೇಂಟ್ನ ಮಾಡಿಸೋದಕ್ಕಾಗಲ್ಲ, ಪೇಂಟ್ನ ಮಾಡಿಸಿದ್ರೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ರೆ, ಗ್ರಾನೈಟ್ಸ್ ಹಾಕೋಕ್ಕಾಗಲ್ಲ, ಮಾರ್ಬಲ್ಸ್ನ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ಯಾವುದು, ಹಾಗೆಯೇ ಈ ಪ್ರಾಡಕ್ಟ್ನ ಹಾಕಿ ಮನೇನ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನೀವು ತುಮಕೂರಿನಲ್ಲಿ ಇರುವಂಥವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿನ ಕೂಡ ಕೊಡ್ತಾ ಇದ್ದಾರೆ. 0 ಇನ್ವೆಸ್ಟ್ಮೆಂಟಲ್ಲಿ ನೀವು ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿನ ಸರ್ ಇದ್ದಾರೆ, ಅವರ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆಗೆ ಇಷ್ಕಾ ಮಾರ್ಬಲ್ ಶೀಟ್ನ ಹಾಕೊಂಡು ಮನೇನ ಮಾಡ್ಕೊಂಡಿರುವಂಥ SLV ಎಂಟರ್ಪ್ರೈಸ್ ಮಾಲೀಕರಾಗಿರುವಂಥ ಮೋಹನ್ ಸರ್ ನಮ್ಮ ಜೊತೆ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲದಾಗಿ ನೀವು ಮಾರ್ಬಲ್ಸ್ ಅಥವಾ ಗ್ರಾನೈಟ್ಸ್ನ ಹಾಕ್ಬೋದಿತ್ತು, ಇಷ್ಕಾ ಮಾರ್ಬಲ್ ಶೀಟ್ನ ಯಾಕೆ ಹಾಕಿದ್ರಿ ಸರ್?
ನಾವು ಎಲ್ಲ ಕಡೆ ವಿಚಾರಿಸ್ತೋ ಸರ್, ಇದೆಲ್ಲ ನೋಡಿ ನಾನು ಕನ್ನಡ ಕೋವರದಲ್ಲಿ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿದೆ. ಓಕೆ. ಈ ಚೆಕ್ ಮಾಡಿದಾಗ ನಾವು ಸುಮಾರು ಎಲ್ಲ ಕಡೆ ಚೆಕ್ ಮಾಡಿದಾಗ ನಮಗೆ ಇದು ಈಸಿ ಅನ್ನಿಸ್ತು. ಯಾಕೆಂದರೆ ಇದು ರೇಟಲ್ಲೂ ಕಮ್ಮಿ ಇದೆ, ಓಕೆ, ಲುಕ್ಕಲ್ಲೂ ಚೆನ್ನಾಗಿ ಕಾಣ್ತದೆ, ಇದು ಒಳ್ಳೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಓಕೆ. ಇದನ್ನ ಹಾಕ್ಸೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಭಯ ಇತ್ತಾ, ಚೆನ್ನಾಗಿ ಬರುತ್ತಾ ಅಥವಾ ಆ ರೀತಿ ಏನಾದ್ರು ಇತ್ತಾ ಸರಿಯಾಗಿ? ಏನು ಭಯ ಇಲ್ಲ, ನಾನು ಎಲ್ಲ ಕಡೆ ಚೆಕ್ ಮಾಡಿದ್ದೀನಿ. ಇದು ಸುಮಾರು ಕಡೆ ಹಾಕಿದ್ದಾರೆ, ನಾವೆಲ್ಲ ಚೆಕ್ ಮಾಡಿ ಇದನ್ನು ಯೂಟ್ಯೂಬಲ್ಲಿ ನಾನು ಫಸ್ಟ್ ನೋಡಿ ಆಮೇಲೆ ಎಲ್ಲ ಕಡೆ ಚೆಕ್ ಮಾಡಿ ಇದು ತುಂಬ ಚೆನ್ನಾಗಿರೋದ್ರಿಂದ ನಾನು ಇದನ್ನೇ ಹಾಕ್ಸ್ಬೇಕು ಅಂತೇಳಿ ನಾವು ಇನ್ನೊಂದು ಮನೆ ಕಟ್ತಾ ಇದ್ದೀವಿ, ಅದಕ್ಕೂ ಇದನ್ನೇ ಹಾಕ್ಸ್ತಾ ಇದ್ದೀವಿ. ಓಕೆ. ಈಗ ಕಾಸ್ಟ್ ವೈಸ್ ಹೋಲಿಸಿದ್ರೆ ಗ್ರಾನೈಟ್ಸ್ಗೆ ಅಥವಾ ಮಾರ್ಬಲ್ಸ್ಗೆ ಹೋಲಿಸಿದ್ರೆ ಕಮ್ಮಿ ಇದೆಯಾ ಸರ್? ಈಗ ತುಂಬ ಕಮ್ಮಿ. ಈಗ ಪೈಂಟ್ ಮಾಡಬೇಕು ಅಂದರೆ ಈ ಪ್ಲಾಸ್ಟಿಂಗ್ ಮಾಡಿ ಪಟ್ಟಿ ಮಾಡಿ ಪೈಂಟ್ ಮಾಡಬೇಕು ಅಂದರೆ ಅದಕ್ಕಿಂತ ಜಾಸ್ತಿ ಬರ್ತದೆ. ಈಗ ನಾವು ಮಾರ್ಬಲ್ ಸೀಟ್ ಏನು ಹಾಕಿದ್ದೀವಿ ಅದಕ್ಕಿಂತ ಜಾಸ್ತಿ ಬರ್ತದೆ. ಓಕೆ. ಇದು ತುಂಬ ಬಡವ್ರಿಗೆ ಎಲ್ಲರಿಗೂ ಏನೋ ಅನುಕೂಲ ಆಗ್ತದೆ, ತುಂಬ ಒಳ್ಳೆಯದು. ಅಂದರೆ ಇದು ಕ್ವಾಲಿಟಿನೂ ಹಂಗೆ ಇದೆ, ಏನು ಇದು ಮಾಡೋಂಗಿಲ್ಲ, ವಾರಂಟಿ ಕೊಟ್ಟವ್ರೆ, ಚೆನ್ನಾಗಿದೆ. ಓಕೆ. ಒಂದು ರಿಚ್ ಲುಕ್ ಬರ್ತಾ ಇದೆ ಅಲ್ವಾ? ಒಳ್ಳೆ ಲುಕ್ ಇದೆ. ಓಕೆ. ಲುಕ್ ಏನು ಕಣ್ಣಿಗೆ ಬೇಕಾದ ಲುಕ್ ಮಾಡ್ಬೋದು ಇದರಲ್ಲಿ. ಈಗ ಗೃಹ ಪ್ರವೇಶ ನಿನ್ನೆ ಮಾಡಿದ್ರೆ ಬಂದಾಗ ಜನಗಳೆಲ್ಲ ಹೇಗೆ ನೋಡಿದ್ರು ಸರ್, ಏನಂದ್ರು? ಜನ ಎಲ್ಲ ಬಂದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಒಬ್ರು ಇದು ಬೇಜಾನ್ ಜನ ನಂಬರು ಇಸ್ಕೊಂಡಿದ್ದಾರೆ. ಓಕೆ. ಇವು ಈಗ ಹಾಕಿರೋ ಇವ್ರದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಬ್ರು ಯಾರು ಈ ಥರ ಕ್ವಾಲಿಟಿನ ಎಲ್ಲರೂ ಮೊದಲು ನೋಡಿದ್ರಲ್ಲ ಇದು ಗ್ರಾನೈಟಾ ಅಂದರು. ಮಾರ್ಬಲ್ನ ಗ್ರಾನೈಟಾ ಅಂತ ಕೇಳಿದ್ರು, ಅದನ್ನು ಸೀಟ್ ಹಾಕಿರೋದ ಏನು ಮೆಟೀರಿಯಲ್ ಇದು ಬರ್ತದಲ್ಲ ಗ್ರಾನೈಟಾ ಮಾರ್ಬಲ್ ಸೀಟಾ ಅಂತ ಕೇಳಿದ್ರು. ಓಕೆ. ಇದೊಂಥರ ನೋಡಿದ್ರೆ ಗ್ರಾನೈಟ್ ಮಾರ್ಬಲ್ ಯಾರನ್ನ ನೋಡಿದ್ರು ಗ್ರಾನೈಟ್ ಕಂಡಂಗೆ ಕಾಣ್ತದೆ. ಓಕೆ. ಇಷ್ಟೊಂದು ರಿಚ್ ಲುಕ್ ಇದೆ ಸರ್. ಈಗ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್ ಇದಿಷ್ಟು ಮಾಡಲಿಕ್ಕೆ? ಸರ್ ನಮಗೆ ಅಡಿ ಲೆಕ್ಕದಲ್ಲಿ ನಾವು ಇದು ಮಾಡಿದ್ದು. ನಮಗೆ ಈಗ ಇದ್ರ ಲೆಕ್ಕ ಹಾಕೊಂಡ್ರೆ ನಮಗೆ ತುಂಬ ಕಮ್ಮಿನೇ ಇದು. ಈಗ ಪೇಂಟ್ ಮಾಡೋದಿಲ್ಲ, ಪಟ್ಟಿ ಮಾಡಬೇಕು ಅಂತ ಇಲ್ಲ, ಅದ್ಯಾವುದು ಮಾಡಿಸಿಲ್ವಾ ನೀವು? ಯಾವುದು ಮಾಡಿಸಿಲ್ಲ. ಯಾವುದು ಮಾಡಿಸಿಲ್ಲ. ತುಂಬಾನೇ ಖರ್ಚು ಉಳಿತಾಯ ಆಗಿದೆ ಅಂತ ಹೇಳ್ತಾರೆ. ಈಗ ಮಾಡಿಕೊಟ್ರಲ್ಲ ಅವ್ರು ಫ್ರೆಂಡ್ಲಿ ಆಗಿದ್ರು ಸರ್, ಹೇಗೆ ನಿಮಗೆ ಓಕೆ ಅನ್ನಿಸ್ತಾ? ತುಂಬ ಖುಷಿ ಆಗಿದೆ. ನಾವು ಇನ್ನೂ ಒಂದು ಮನೆ ಕಟ್ತಾ ಇದೀವಿ, ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ನಾವು, ನಮ್ಗಿನ್ನ ಫ್ರೆಂಡೇ ಫ್ರೆಂಡಿಗೆ ಚೆನ್ನಾಗಿ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಹಂಗೆ ಮಾಡೋರು ಪಾಪ. ಅಲ್ಲೇ ಹೋದ್ರೆ ನಾನು ಸುಮಾರು ಅವ್ರು ಮಾಡಿರೋವೆಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲೋದ್ರು ವರ್ಕ್ ಮಾತ್ರ ಸೂಪರ್ ಮಾಡಿಸಿದ್ದಾರೆ. ಓಕೆ. ನಿಮಗೆ ಪ್ರಾಡಕ್ಟ್ ಬಗ್ಗೆ ಡೌಟ್ ಇದೆಯಾ ಸರ್? ಬೇಡದಿತ್ತು, ನಾನು ಹಾಕ್ಸ್ಬೋದಿತ್ತು? ಯಾವುದೇ ಕಾರಣಕ್ಕೂ ಡೌಟೇ ಇಲ್ಲ. ಇನ್ನೂ ಖುಷಿ ಪಟ್ಟಿದ್ದೀವಿ, ಇನ್ನೂ ಚೆನ್ನಾಗಿರೋದು ಇನ್ನೂ ಬರಲಿ ಅಂತ ಬಂದರೆ ಇನ್ನೂ ಚೆನ್ನಾಗಿರೋ ಇನ್ನೂ ಒಳ್ಳೊಳ್ಳೆ ಕ್ವಾಲಿಟಿ ತಂದರೆ ಚೆನ್ನಾಗೈತೆ. ಓಕೆ. ಇದ್ರೊಳಗೆ ಡೌಟೇ ಇಲ್ಲ ಬಿಡಿ, ಹಾಕ್ಸ್ಕೋಬೋದು. ಹಾಗಾದ್ರೆ ಯಾರು ಬೇಕು 100% ಹಾಕ್ಸ್ಕೋಬೋದು. ಬಂದವರು ಅಷ್ಟೇ ಎಲ್ಲ ಖುಷಿ ಪಡ್ತಾರದು, ಎಲ್ಲರೂ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಇದನ್ನೇ ಹಾಕ್ಸ್ಬೇಕು ಅಂತಾರೆ. ಓಕೆ. ಈಗ ಸೀಲಿಂಗ್ನು ಕೂಡ ಇದರಲ್ಲೇ ಮಾಡಿರೋದು ಸರ್, ಇವರೇ ಮಾಡಿಕೊಟ್ಟಿದ್ದಾರೆ? ಸೀಲಿಂಗ್ ಎಲ್ಲ ಇವರೇ ಮಾಡಿಕೊಟ್ಟಿರೋದು. ಸೀಲಿಂಗ್ ಲುಕ್ಕು ಕೂಡ ತುಂಬಾ ಚೆನ್ನಾಗಿದೆ. ಈ ಮನೆ ಟೂರ್ ಮಾಡಿದಾಗ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಈಗ ನೀವು ಈ ಮನೆಗೆ ಯಾಕೆ ಮಾರ್ಬಲ್ ಶೀಟನ್ನು ಹಾಕ್ಸಿದ್ರಿ ಸರ್? ಸರ್ ನಾವು ಕಟ್ಟಾಲೆ ಇದು ಈ ಮನೆ ಕಟ್ಟಿ ನಾವಲ್ಲೇ 15 ವರ್ಷ ಆಗಿದೆ. ಓಕೆ. ಈ ಮಳೆ ಬೀಳ್ತಿದ್ದಾಗ ಏನಾಯಿತು, ಒಂದು 2-3 ವರ್ಷದಿಂದ ಸ್ವಲ್ಪ ನೀರು ತಾಣಕ್ಕೆ ಶುರುವಾಯಿತು. ಸೈಡ್ ಗೋಡೆ ನೀರು ಮ್ಯಾಗ್ಲಿಂದ ಬಂದಾಗೆಲ್ಲ ನೀರು ಚೆಕ್ಕೆ ಥರ ಪೈಂಟ್ ಎದ್ದೇಳಕ್ಕೆ ಶುರುವಾಯಿತು. ಓಕೆ. ನಾವು ಅಷ್ಟು ಪೈಂಟ್ ಮಾಡ್ಸೋಣ ಅಂತ ನೋಡಿದೆ. ಆಮೇಲೆ ಮಾರ್ಬಲ್ನು ಇದರಲ್ಲಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ ಯಾವ್ದು ಹಾಕಿದ್ರೆ ಒಳ್ಳೇದು ಅಂತ. ಓಕೆ. ಈಗ ನಾವು ತಿರ್ಗಾ ಇದನ್ನು ಪೇಂಟ್ ಮಾಡಿ ತಿರ್ಗಾ ಇದು ಮಾಡಿದಾಗ ತಿರ್ಗಾ ಏನೋ ಪ್ರಾಬ್ಲಮ್ ಆದರೆ ಎಡವಟ್ ಆಗ್ತದೆ ಅಂತೇಳಿ ಎಲ್ಲ ತಿರ್ಗಾ ಅವ್ರನ್ನೊಬ್ರು ನೋಡಿ ಚೆಕ್ ಮಾಡಿದಾಗ ಯೂಟ್ಯೂಬಲ್ಲಿ ಇದು ನಮಗೆ ತುಂಬ ಓಕೆ ಅನ್ನಿಸ್ತು. ಅವಾಗ ಏನು ಮಾಡ್ದೆ, ನಾವು ಅವ್ರನ್ನ ಕರ್ಕೊಂಬಂದು ತೋರಿಸಿ ಇದನ್ನು ಮಾಡಿಕೊಡ್ತೀವಿ ಅಂದರು. ಓಕೆ. ನಾನು ಈಗ ಬೇರೆ ನಾವು ಏನಾದರೂ ಹೊಸ ಮನೆ ಕಟ್ಟೋರಿಗೆ ಈಗ ಬರೀ ಸೀಟ್ ಹೊಡೆದ್ರೆ ಲೇಬರ್ ಇದು ಬರಲ್ಲ. ಇವ್ರು ಹಾಕಿರೋ ಕಾಸ್ಟಲ್ಲಿ 250 ರೂಪಾಯಿ ಅಡಿಗೆ ಕೊಟ್ಟರೆ ನಮಗೆ. ಈ ಬೇರೆ ಕಡೆ ಬರೀ ಲೇಬರ್ಗೆ 250 ರೂಪಾಯಿ ಕೇಳ್ತಾರೆ. ಈಗ ಸೀಟ್ ತಂದು ಇದನ್ನ ಹಾಕ್ಬೇಕು ಅಂದ್ರೆ 250 ರೂಪಾಯಿ ಕೇಳ್ತಾರೆ. ಬರೀ ಏನು ಲೇಬರ್ ಚಾರ್ಜು. ಇದು ಆರಾಮಾಗಿ ಮಾಡಿಸ್ಬೋದು. ಎಂಥವ್ರು ನಾವು ಇದನ್ನು ಕೆರೆಸಿ ಎಲ್ಲ ಫುಲ್ಲು ಗೋಡೆ ಎಲ್ಲ ಕೆರೆಸಿ ಹೊಸ್ದಾಗಿ ತಿರ್ಗಾ ಏನು ಪೈಂಟ್ ಇತ್ತು ಹಳೆ ಪೈಂಟಲ್ಲಿ ತೆಗೆದಾಕಿ ಆಮೇಲೆ ನೀಟಾಗಿ ಹೊಸ್ದಾಗಿ ಮಾಡಿಕೊಟ್ರು. ಅದನ್ನೆಲ್ಲ ಅವರೇ ಮಾಡಿಕೊಟ್ರು? ಎಲ್ಲ ಅವರೇ ಮಾಡಿಕೊಟ್ಟಿದ್ರು. 150 ರೂಪಾಯಿ ಕಾಸ್ಟ್ ಬಿತ್ತು. ಅದರಲ್ಲಿ ನಾವು ಹೇಳ್ತೀವಲ್ಲ ಬರೀ ಪಾಲಿಸಿ ಲೆಕ್ಕ ಹಾಕೊಂಡ್ರೆ ಈ ಪಾಲಿಸಿ ಮಾಡಿದ್ರು ಹೆಚ್ಚು ಕಮ್ಮಿ 6 ಲಕ್ಷ ರೂಪಾಯಿ ಪಾಲಿಸಿ ಬಿತ್ತು. ಆ ಲೆಕ್ಕ ಹಾಕೊಂಡ್ರೆ ಈ ಲೇಬರ್ ಕೂಲಿ ಎಷ್ಟು ಬೀಳ್ತದೆ ಅಡಿಗೆ ಅದೆಲ್ಲ ಮಾಡ್ಬೇಕು ಅಂತ. ಈಗ ಸೀಟ್ ಹೊಡೆದು ತಿರ್ಗಾದ ಮೇಲೆ ಇದಾಕಿ ಕೆಲಸ ಮಾಡಕ್ ಹೋದ್ರೆ ಈ ಕಾಸ್ಟ್ 175 ರೂಪಾಯಿಂದ 250 ರೂಪಾಯಿವರೆಗೂ ಬರೀ ಬರ್ತದೆ ಅಡಿಗೆ ಸ್ಕ್ವೇರ್ ಫೀಟ್. ಅಣ್ಣವ್ರಿಗೆ ನಾವೀಗ 150 ರೂಪಾಯಿಗೆ ಕೆಲಸನೇ ಫಿನಿಶಿಂಗ್ ಮಾಡ್ಕೊಂಡು. ಓಕೆ. ಕೆಲಸ ಮಾರ್ಬಲ್ ಶೀಟ್ ಎಲ್ಲ ಸೇರಿನಾ? ಎಲ್ಲ ಸೇರಿ ವಿತ್ ಮೆಟೀರಿಯಲ್ 150 ರೂಪಾಯಿಗೆ ವಿತ್ ಬಫಿಂಗು. ಇವ್ರದ್ದು ಏನಾಗಿದೆ ಅಂದ್ರೆ ಬಿಲ್ಡಿಂಗು ಮುಂಚೆ ಈಗ ಎಲ್ಲ ಪಟ್ಟಿ ಪೇಂಟ್ ಆಗಿತ್ತಲ್ಲ, ಪಟ್ಟಿ ಪೇಂಟ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ನಾವು ಪ್ರಾಡಕ್ಟ್ ಹಾಕಿರೋದು. ರಿಮೂವ್ ಮಾಡಿ ಹಾಕಿರೋದು. ಓಕೆ. ಕಾಸ್ಟ್ ಎಷ್ಟು ಬಿತ್ತು ಸರ್ ಇದಕ್ಕೆ? ಎಲ್ಲ ಅಣ್ಣವ್ರದೆಲ್ಲ ಒಂದು 8 ಲಕ್ಷ ರೂಪಾಯಿ ಆಗಿತ್ತು. 8 ಲಕ್ಷ ಆಗಿದೆ. 8.5 ಲಕ್ಷ ಏನೋ 8.5 ಲಕ್ಷ ಆಗಿದೆ.
ಓಕೆ, ಈಗ ಹಾಕಿಸ್ಕೊಳ್ಬೋದಲ್ವಾ ಬೇರೆ ಯಾರಾದರೂ ಈಗ 100% ಹಾಕ್ಸ್ಕೊಬೋದು. ಯಾಕಂದ್ರೆ ಈಗ ಬರೀ ಲೇಬರ್ ಚಾರ್ಜ್ ಉಳಿತದಲ್ಲ, ಬರೀ ಲೇಬರ್ಗೆ ಮುಗ್ದೋಗ್ತದೆ. ಓಕೆ, ಈಗ ಮಾರ್ಬಲ್ಸ್ ಗ್ರಾನೈಟ್ಸ್ ಆಮೇಲೆ 15 ವರ್ಷ ವಾರಂಟಿ ಕೊಟ್ಟವ್ರೆ. ಓಕೆ, ಅದನ್ನ ಏನಾದರೂ ರಿಮೂವ್ ಮಾಡ್ಕೊಡ್ತಾರೆ. ಇದೇನಾದ್ರು ವಾಟರ್ ಪ್ರೂಫ್ ಅಂತ ಹೇಳಿದ್ರೆ ಹೇಗೆ? ವಾಟರ್ ಪ್ರೂಫ್ ಅಂತಾರೆ, ವಾಟರ್ ಪ್ರೂಫ್. ಅದ್ರ ಬಗ್ಗೆ ಏನು ಚಿಂತೆ ಬೇಡ, ಎಲ್ಲ ಚೆಕ್ ಮಾಡಿ ಹಾಕ್ಸಿರೋದು ನಾವು, ಎಲ್ಲ ಚೆಕ್ ಮಾಡಿ. ಆಮೇಲೆ ನಮಗೂ ಬೇಕಾದವರು ಸ್ನೇಹಿತರು ನಮಗೆ ಇಲ್ಲೇ ನಮ್ಮೂರು ಪಕ್ಕದವ್ರೆ, ಅವರು ನಮ್ಗೆ ಆದ್ರೂ ಪರಿಚಯ ಇರಲಿಲ್ಲ. ಓಕೆ, ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಇವ್ರು ಬಂದಾಗಲೇ ನಮಗೆ ಗೊತ್ತಾಗಿದ್ದು. ಓಕೆ, ಇವರು ತುಂಬ ಫುಲ್ ಫೈನ್ ಕೆಲಸ, ಕ್ವಾಲಿಟಿ ಚೆನ್ನಾಗಿದೆ. ಫ್ರೆಂಡ್ಸ್, ನಮ್ಮದೀಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್ಸ್ನ ಇಷ್ಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಾಗಿ ನಾವೀಗ ಸೈಟ್ ವಿಸಿಟ್ ಮಾಡೋದಕ್ಕೆ ಬಂದಿದ್ವಿ. ಇಂಟೀರಿಯರ್ನ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ಸರ್ ಇದು ಎಲ್ಲಿ ಅಡ್ರೆಸ್ ಬರುತ್ತೆ ಅಂತ ತಿಳಿಸ್ಕೊಡಿ. ಸರ್, ಇದು ಬಂದು ದಾವಸ್ಪೇಟೆ. ಸರ್, ಓಕೆ, ಈ ಮನೆಗೆ ಏನೆಲ್ಲ ಮಾಡಿದಿರ ಸರ್ ನೀವು? ಸರ್, ಈ ಮನೆಗೆ ಪೂರ್ತಿ ಇಂಟೀರಿಯರು ಮಾರ್ಬಲ್ ಶೀಟ್ ಹಾಕಿದ್ದೀನಿ, ಮತ್ತೆ WPC ಲೋವರ್ ಹಾಕಿದ್ದೀವಿ, WPC ಲೋವರ್ ಹಾಕಿದ್ದೀವಿ, ಮತ್ತೆ WPC ಕ್ಲಾಡಿಂಗ್ ಹಾಕಿದ್ದೀವಿ. ಓಕೆ, ನೀವೇನೆಲ್ಲ ವರ್ಕ್ನ ಮಾಡ್ಕೊಡ್ತೀರಾ ಸರ್? ಸರ್, ಪೂರ್ತಿ ಮನೆದು ಇಂಟೀರಿಯರ್ ಏನು ಇದೆಯೋ ವರ್ಕು ಎಲ್ಲ ಫುಲ್ ಇಂಟೀರಿಯರ್ ವರ್ಕ್ನ ಮಾಡ್ಕೊಂಡು ಕೊಡ್ತೀವಿ. ಓಕೆ, ಇಂಟೀರಿಯರ್ ವರ್ಕ್ ಅಂದರೆ ಟಿವಿ ಯೂನಿಟ್ ಆಗಿರ್ಬೋದು, ಬೆಡ್ರೂಮ್ ಎಲ್ಲದೂ ಕೂಡ ಪ್ರತಿಯೊಂದು ಮಾಡ್ಕೊಂಡು ಕೊಡ್ತೀವಿ. ಎಸ್ಪೆಷಲಿ ಸ್ಪೆಷಲ್ ಆಗಿ ನಾವು ತುಮಕೂರು ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಟ್ರು, ಮಾರ್ಬಲ್ ಶೀಟ್ ಡಿಸ್ಟ್ರಿಬ್ಯೂಟ್ರು. ಓಕೆ, ಡಿಸ್ಟ್ರಿಬ್ಯೂಟ್ರು. ಓಕೆ, ಈಗ ಈ ಮನೆಗೆ ಏನೆಲ್ಲ ಮಾಡಿರ ಅಂತ ನಮಗೆ ಒಂದೊಂದಾಗಿ ತೋರಿಸ್ಕೊಡ್ಬೋದು? ಓಕೆ 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 ಸರ್, ಇದು ನಮ್ಮ ಸರ್ ಆದಂಥ ಮೋಹನ್ ಸರ್ ಅವ್ರದ್ದು. ಓಕೆ, SLV ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್ ಅವರು. ಓಕೆ, ಇದು ಬಂದು ಆಫೀಸು. ಓಕೆ, ಸರ್ದು ಇದು ಮೀಟಿಂಗ್ ಹಾಲು. ಓಕೆ, ಇದು ನೋಡಿ, ಮೀಟಿಂಗ್ ಹಾಲ್ಗೆ ನಾವು WPC ಲೋವರ್ ಹಾಕಿದ್ದೀವಿ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ಗೆ WPC ಲೋವರ್ ಹಾಕಿ ಡಿಸೈನ್ ಮಾಡಿದ್ದೀವಿ. ಮತ್ತೆ ವಾಲ್ಗೆ ಮಡ್ ಮಿಲ್ಕಿ ಅಂತ ಬಂದು ಇದನ್ನ ಹಾಕಿದ್ದೀವಿ. ಓಕೆ, ಮಾರ್ಬಲ್ ಶೀಟ್ಸ್ ಹಾಕಿದ್ದೀವಿ. ಇದು ಬಂದು ಸರ್, ಇದು ಡೂಪ್ಲೆಕ್ಸ್ ಹೌಸು. ಓಕೆ, ಇದು ಫಸ್ಟ್ ಫ್ಲೋರು, ಸಿಟ್ಟಿಂಗ್ ಹಾಲು. ಓಕೆ, ಇದು ನೋಡಿ ಸರ್, ಇದು ಡ್ಯೂನ್ ಆರೆಂಜ್ ವೈಟು ಮತ್ತೆ ಚಾಕ್ಲೇಟ್ ವುಡ್ ಕಾಂಬಿನೇಷನ್ ಅಲ್ಲಿ ಇದನ್ನು ವರ್ಕ್ ಮಾಡಿದ್ದೀವಿ. ಓಕೆ, ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಅದೇ ರೀತಿ ನಾವೀಗ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇದು WPC ಲೋವರ್ಸು ಮತ್ತೆ POP ಎರಡು ಕಾಂಬಿನೇಷನ್ ಮಾಡಿದೀವಿ ಸರ್. ಓಕೆ, ಓಕೆ, ಇದು ಆಫೀಸ್ ಇನ್ನೊಂದು? ಹಾಂ ಸರ್, ಇದು ಸರ್ದು ಆಫೀಸ್. ಇದು ಓಕೆ, ಇವರು ರಿಯಲ್ ಎಸ್ಟೇಟು ಮತ್ತೆ ಕನ್ಸ್ಟ್ರಕ್ಷನ್ ಎರಡು ಮಾಡ್ತಾರೆ. ಓಕೆ, ಇದು ಸರ್ದು ಆಫೀಸು. ಇದು ಕೂಡ ಪೂರ್ತಿ ನೀರು ತಗೊಂಡು ಚಕ್ಕೆ ತರ ಎದಳ್ತಾ ಇತ್ತು. ವಾಲು ಪಟ್ಟಿನೇ ಬರ್ತಾ ಇತ್ತು, ಈಚೆ ಬರ್ತಾ ಇತ್ತು. ಗೋಡೆ ಮತ್ತೆ ತುಂಬಾ ಚೆನ್ನಾಗಿದೆ. ಆ ಪಟ್ಟಿ ಮಾಡಿದ್ರಲ್ಲ, ನೀರು ತಗೊಂಡು ಎಲ್ಲ ಪಟ್ಟಿ ಎಲ್ಲ ಪೂರ್ತಿ ಈಚೆ ಬರ್ತಾ ಇತ್ತು. ಇದಕ್ಕೂ ಕೂಡ ನಾವು ಮಾರ್ಬಲ್ ಶೀಟ್ ಹಾಕಿ ಮತ್ತೆ WPC ಲೋವರ್ ಹಾಕಿ ಡಿಸೈನ್ ಮಾಡಿದ್ವಿ ಸರ್. ಓಕೆ, ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ಸರ್. ಸರ್, ಇದು ಬಂದು ಮಾಸ್ಟರ್ ಬೆಡ್ರೂಮು. ಇದಕ್ಕೆ ನಾವು ಪರ್ಲ್ ವೈಟು ಮತ್ತೆ ವೈನ್ ಪಿಂಕ್ ಕಾಂಬಿನೇಷನ್ ಮಾಡಿ ಇದಕ್ಕೆ ಮಾರ್ಬಲ್ ಶೀಟ್ ಹಾಕಿ ವರ್ಕ್ ಮಾಡಿದ್ವಿ ಸರ್. ಓಕೆ, ಈಗ ಗ್ರಾನೈಟ್ಸ್ಗೆ ಅಥವಾ ಮಾರ್ಬಲ್ಸ್ಗೆ ಹೋಲಿಸ್ಕೊಂಡ್ರೆ ಕಾಸ್ಟ್ ವೈಸ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಸರ್? ತುಂಬಾ ಕಾಸ್ಟ್ ಸೇವ್ ಆಗುತ್ತೆ ಸರ್. ಓಕೆ, ನೀವು ಇಟಾಲಿಯನ್ ಮಾರ್ಬಲ್ ಇದೇ ಲುಕ್ಕಲ್ಲಿ ಹೋಗ್ತೀನಿ ಅಂದ್ರೆ ನಿಮಗೆ ಮೆಟೀರಿಯಲ್ ಕಾಸ್ಟ್ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಾವು ಬರೀ ಈಗ ಲೇಯಿಂಗ್ ಮಾಡ್ತಾರಲ್ಲ, ಈಗ ವುಡ್ ವರ್ಕ್ ಅವರು ಬರೀ ಕೆಲಸ ಮಾಡ್ತಾರಲ್ಲ, ಒಂದೇ 175 ರೂಪಾಯಿಂದ 300 ರೂಪಾಯಿ ಅವ್ರು ಲೇಯಿಂಗ್ ಕಾಸ್ಟ್ಲಿ ತಗೋತಾರಲ್ಲ, 150 ರೂಪಾಯಿನಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಓಕೆ, ಇನ್ಸ್ಟಾಲೇಷನ್ ಆಗುತ್ತೆ. ಹೌದು. ಓಕೆ, ಇದು ಇನ್ನೊಂದು ರೂಮಾ? ಹಾಂ ಸರ್, ಇದು ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೊಂದು ರೂಮ್. ಇದು ಬಂದು ಇದಕ್ಕೂ ಮಿಲ್ಕಿ ವೈಟು ಮತ್ತೆ ಫಾರೆಸ್ಟ್ಗಳನ್ನ ಕಾಂಬಿನೇಷನ್ ಮಾಡಿ ಹಾಕಿದೀವಿ ಸರ್ ಇದರಲ್ಲಿ. ಓಕೆ, ಇದು ತುಂಬಾ ಚೆನ್ನಾಗಿದೆ. ಏರಿಯಾ ಮುಂಚಾಗೆನೇನೆ ಇಲ್ಲಿ ಮಾರ್ಬಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಇದು ನೆಕ್ಸ್ಟ್ ಏನ್ ಗ್ಯಾಪ್ ಇತ್ತು ಅದ್ರ ಮೇಲೆ ನಾವೀಗ ಮಾರ್ಬಲ್ ಶೀಟ್ ಹಾಕಿ ವರ್ಕ್ ಮಾಡಿದ್ವಿ ಸರ್. ಓಕೆ, ಸೊ ನೋಡಿ ಸರ್, ಇದು ಮಡ್ ಮಿಲ್ಕಿ ಮತ್ತೆ ಚಾಕ್ಲೇಟ್ ವುಡ್ ಕಾಂಬಿನೇಷನ್ ಅಲ್ಲಿ ಮಾಡಿರೋಂಥ ಇದು ವರ್ಕ್ ಇದೆ ಸರ್. ಓಕೆ, ಇದಿಷ್ಟು. ಓಕೆ, ಈಗಲ್ಲೇ ಅಡುಗೆ ಮನೆಗೂ ಕೂಡ ಹಾಕಿದೀವಿ ಸರ್ ಇಲ್ಲಿ. ಓಕೆ, ನೋಡಿ ಸರ್, ಇಲ್ಲಿ ಅಡುಗೆ ಮನೆಯಲ್ಲೂ ಕೂಡ ಹಾಕಿದೀವಿ. ಓಕೆ, ಇದು ಹೌದಾ? ಹೌದು. ಓಕೆ, ಇದು ಅಡುಗೆ ಮನೆಗೂ ಕೂಡ ನೀವು ಮಾಡ್ಕೊಡ್ತೀರಾ ಸರ್? ಹೌದು, ಅಡುಗೆ ಮನೆಗೂ ಕೂಡ ಇಟಾಲಿಯನ್ ಕಿಚನ್ ಮಾಡ್ಯುಲರ್ ಕಿಚನ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಓಕೆ, ಇದೇನು ಫೈರ್ ಪ್ರೂಫ್ ಅಥವಾ ಇದೆ? ಫೈರ್ ಪ್ರೂಫ್, ವಾಟರ್ ಪ್ರೂಫ್ ಸರ್. ಇದು ಮೆಟೀರಿಯಲ್ ವಾಟರ್ ಪ್ರೂಫ್ ಹೌದು, ಫೈರ್ ಪ್ರೂಫ್ ಹೌದು. ಹೌದು. ನೋಡಿ ಸರ್, ಈ ರೂಮು ಕೂಡ ಗ್ರಾಂಡ್ ಲುಕ್ ಆಗಿದೆ. ಈ ವಾಲ್ಗೂ ಕೂಡ ನಾವು ಪರ್ಲ್ ವೈಟು ಮತ್ತೆ ಡ್ಯೂನ್ ಆರೆಂಜು ಮೌಂಟೇನ್ ಕಾಫಿ. ಓಕೆ, ಇದು ಟಿವಿ ಯೂನಿಟ್ ಮಾಡಿರೋದು ನೀವೇನಾ? ಹೌದು ಸರ್, ಟಿವಿ ಯೂನಿಟ್. ಇದು ಮಾಡ್ಯುಲರ್ ಟಿವಿ ಯೂನಿಟ್ ಸರ್ ಇದು. ಓಕೆ, ಇದು ಲುಕ್ ತುಂಬಾ ಚೆನ್ನಾಗಿದೆ ಸರ್. ಇದು ಸೀಲಿಂಗ್ ಎಲ್ಲದು? ಹೌದು ಸರ್, ಇದು ಸೀಲಿಂಗು ಕೂಡ ನಾವೇ ಮಾಡೋದು. ಓಕೆ, POP ವರ್ಕು ಮಿತ್ತು. ಈಗ ಪರ್ ಶೀಟ್ ಸ್ಕ್ವೇರ್ ಫೀಟ್ಗೆ ಅಥವಾ ಯಾವ ರೀತಿಯಲ್ಲಿ ನೀವು ಚಾರ್ಜಸ್ನ ಮಾಡ್ತಾ ಇರೋದು ಸರ್? ನಾವು ಮಾಡೋದು ಅಡಿ ಲೆಕ್ಕ, ಒಂದು ಸ್ಕ್ವೇರ್ ಫೀಟ್ಗೆ ವಿತ್ ಇನ್ಸ್ಟಾಲೇಷನ್ ಅಡಿ ಲೆಕ್ಕದಲ್ಲಿ ಮಾಡೋದು ಸರ್. ಓಕೆ ಸರ್, ಈಗ ಯಾವ ರೀತಿ ನೀವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ಸರ್? ಸರ್, ಇದು ಬಂದು ನಮ್ದು ಮಾರ್ಬಲ್ ಶೀಟ್ ಸರ್. ಇದು 3 mm ಥಿಕ್ನೆಸ್ ಇರುತ್ತೆ. ಓಕೆ, ಇದು ಬಂದು ನಿಮಗೆ 8x4 ಮೆಜರ್ಮೆಂಟ್ 8x4 ಬರುತ್ತೆ ಸರ್. ಇದು 8 ಅಡಿ ಉದ್ದ, 4 ಅಡಿ ಅಗಲ.
ಇದು 3mm ಥಿಕ್ನೆಸ್ ಅಲ್ಲಿ ಬರುತ್ತೆ. ಇದು ನಾವು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂದ್ರೆ ಇದಕ್ಕೆ 2 ಟೈಪ್ಸ್ ಆಫ್ ನಾವು ಗಮ್ಮಿಂಗ್ ಮಾಡ್ತೀವಿ ಸರ್. ಒಂದು ಬಂದು ಏಷಿಯನ್ 2 ಗ್ರೂಪ್, ಅದು SR, ಆ ಕಂಪ್ನಿದು SR ಯೂಸ್ ಮಾಡ್ತೀವಿ. ಮತ್ತೆ ಇನ್ನೊಂದು ಬಂದು ಬಿಲ್ಡರ್ ಬಾಂಡು. ನೀವೀಗೆಲ್ಲ ಟೈಲ್ಸ್ ಎಲ್ಲ ಹಾಕ್ಬೇಕಾದ್ರೆ ಯಾವ ರೀತಿ ನೀವು ಸಿಮೆಂಟ್ ನ ತಿಳಿ ಹಿಂದೆಗಡೆ ಹಾಕೊಂಡು ನೀವು ವರ್ಕ್ ಮಾಡ್ತಿರೋ ಅದೇ ರೀತಿ ನಾವು ಬಿಲ್ಡರ್ ಬಾಂಡ್ ಅಂತ ಒಂದು ಇದು ಬರುತ್ತೆ ಪೈನಿಯರ್ ಕಂಪ್ನಿದು, ಆ ಬಾಂಡ್ ನ ಯೂಸ್ ಮಾಡಿ ಇದನ್ನ ಇನ್ಸ್ಟಾಲೇಷನ್ ಮಾಡ್ತೀವಿ ಸರ್. ಮತ್ತೆ ನಾವು ಬೀಡಿಂಗ್ ಹಾಕಿದೀವಿ ಕಾಪರ್ದು, H ಬೀಡಿಂಗು ನಾವು ಮತ್ತೆ L ಬೀಡಿಂಗ್ ನ ಯೂಸ್ ಮಾಡಿದೀವಿ ಸರ್. ನೋಡಿ ಸರ್, ಇದು ಬಂದು H ಬೀಡಿಂಗು, ಇದು ಬಂದು L ಬೀಡಿಂಗು ಸರ್. ಓಕೆ, ಈಗ ಕಿತ್ತೋಗುವಂತದ್ದು ಆ ರೀತಿ ಚಾನ್ಸಸ್ ಇರುತ್ತಾ? ಯಾವುದೇ ರೀತಿ ಕಿತ್ತೋಗಲ್ಲ ಸರ್. ಇದು 100% ವಾಟರ್ ಪ್ರೂಫ್ ಮೆಟೀರಿಯಲ್, ಮಾಯಿಶ್ಚರ್ ಪ್ರೂಫ್, ಥರ್ಮೈಟ್ ಪ್ರೂಫ್, ಫೈರ್ ರೆಸಿಸ್ಟೆನ್ಸ್, 200 ಡಿಗ್ರಿ ಸೆಲ್ಸಿಯಸ್ ವರೆಗೂ ಏನೂ ಆಗಲ್ಲ. ನೀವು ನಮ್ದು ಬಿಫೋರ್ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು, ಈ ಮೆಟೀರಿಯಲ್ ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸಿದೀವಿ, ಬೇಯಿಸಿದ್ರು ಕೂಡ ಏನೂ ಆಗಲ್ಲ. ಓಕೆ, ಈಗ ವಾರಂಟಿ ಎಲ್ಲ ಎಷ್ಟು ಟೈಮ್ ಕೊಡ್ತೀರಿ ಸರ್? ಲೈಫ್ ಸರ್ ಇದು 15 ಇಯರ್ ವಾರಂಟಿ ಸರ್. 15 ಇಯರ್ ವಾರಂಟಿ ಇರುತ್ತೆ. ಓಕೆ, ಇದು ಬಂದು ಸೀಲಿಂಗ್ಗೆ POP ಕಾಂಬಿನೇಷನ್ ಮಾಡ್ತೀವಿ ಸರ್. ಜಿಪ್ಸಮ್ ಬೋಲ್ಡ್ POP ಕಾಂಬಿನೇಷನ್ ಅಲ್ಲಿ ಇದು ವರ್ಕ್ ಮಾಡಿರೋದು ಸರ್. ಓಕೆ, ಇದು ಕೂಡ POP ವರ್ಕ್ ಕೂಡ ನಮ್ದು 60 ರೂಪಾಯಿಂದ ಸ್ಟಾರ್ಟ್ ಆಗಿ 100 ರೂಪಾಯಿವರೆಗೂ ಇರುತ್ತೆ ಸರ್ ಸ್ಕ್ವೇರ್ ಫೀಟು. ಓಕೆ, ಈ ದೇವ್ರ ಮನೆ ವರ್ಕು ನೀವೇ ಮಾಡಿರೋದು ಸರ್? ಹೇಗೆ? ದೇವ್ರ ಮನೆ ವರ್ಕು ಸರಿಯಾಗಿ ಪ್ಲಾನ್ ಮಾಡಿ ಮಾಡಿರೋದು. ಇದು ಫೋಟೋ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆಗೆ ನಾವು ಪ್ಯೂರ್ ವೈಟ್, ಇಟಾಲಿಯನ್ ವೈಟ್ ಹಾಕ್ಬೇಕಾಗಿತ್ತು. ಓಕೆ, ನೋಡಿ ಸರ್, ಇಲ್ಲಿ ಹಾಲಲ್ಲಿ ನಾವು ಸ್ಟೋನ್ ಗ್ರೀನು ಮತ್ತೆ ಡೈಮಂಡ್ ಕ್ರಾಸ್ ಕಾಂಬಿನೇಷನ್ ಮಾಡಿ ಮಾಡಿದ್ದೀವಿ. ಓಕೆ, ಅದು ಡೈಮಂಡ್ ಕ್ರಾಸ್? ಹಾ ಸರ್, ಡೈಮಂಡ್ ಕ್ರಾಸ್ ಅದು. ಓಕೆ ಫ್ರೆಂಡ್ಸ್, ನಮ್ಮದೀಗ ಇಷ್ಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ನ ತುಮಕೂರು ಡಿಸ್ಟ್ರಿಬ್ಯೂಟರ್ ಆಗಿರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್ಸ್ನ ಶಶಿಕುಮಾರ್ ಸರ್ ನಮ್ಮ ಜೊತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮದು ಅಡ್ರೆಸ್ ಎಲ್ಲಿ ಬರ್ತದೆ ಅಂತ ತಿಳಿಸ್ಕೊಡಿ ಸರ್. ಸರ್, ನಮ್ದು ಅಡ್ರೆಸ್ ಬಂದು ತುಮಕೂರು ಕುಣಿಗಲ್ ಮೇನ್ ರೋಡು. ಓಕೆ, ನಿಯರ್ SSIT ಕಾಲೇಜ್. ಓಕೆ, ಗಾಯತ್ರಿ ಚೌಟ್ರಿ. ಓಕೆ, ಡೊಮಿನಾಸ್ ಪಿಜ್ಜಾ. ಓಕೆ, ಪಕ್ಕ ಇದೆ ಸರ್, ಪಕ್ಕದಲ್ಲೇ ಇದೆ. ಓಕೆ ಸರ್, ಈಗ ನಿಮ್ಮ ಹತ್ರ ಏನೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಸರ್? ಸರ್, ನಮ್ದೇ ಕಂಪ್ನಿ ಇಷ್ಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾರ್ಬಲ್ ಶೀಟ್ ಸಿಗುತ್ತೆ. ಓಕೆ, ಮತ್ತೆ WPC ಲೋವರ್ ಸಿಗುತ್ತೆ, WPC ಕ್ಲಾಡಿಂಗ್ ಸಿಗುತ್ತೆ. ಓಕೆ, ಮತ್ತೆ ಇನ್ನ ಬೇರೆ ಬೇರೆ ರೀತಿಯಾದಂಥ ಪ್ರಾಡಕ್ಟ್ಗಳು ಮಾತ್ರ ಸಿಗುತ್ತೆ ಸರ್. ಓಕೆ, ನೀವೇನೆಲ್ಲ ವರ್ಕ್ಗಳನ್ನ ಮಾಡ್ಕೊಡ್ತೀರಾ ಸರ್? ಸರ್, ನೀವು ಈಗ ಪೂರ್ತಿ ಒಂದು ಮನೆ ಇಂಟೀರಿಯರ್ ವರ್ಕ್ ಏನು ಬರುತ್ತೋ ಆಲ್ಮೋಸ್ಟ್ ಎಲ್ಲ ಇಂಟೀರಿಯರ್ ವರ್ಕು ಪ್ಲಸ್ ವಾಲ್ ಡಿಸೈನ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಸರ್. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ಬೋದಾ? ಪ್ರಾಡಕ್ಟ್ನ ತೋರಿಸಿ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ಕೂಡ ತಿಳಿಸ್ಕೊಡ್ಬೋದಾ? ಓಕೆ ಸರ್, ಶೋರ್ ತೋರಿಸ್ಕೊಡ್ತೀನಿ ಸರ್. ಇದು ಬಂದು ನಮ್ದು 3mm ಮಾರ್ಬಲ್ ಶೀಟ್ ಸರ್. ಇದು ಓಕೆ, ಇದು ಥಿಕ್ನೆಸ್ ಬಂದು 3mm ಬರುತ್ತೆ. ಇದು ಮೆಜರ್ಮೆಂಟ್ ಬಂದು 8x4 ಬರುತ್ತೆ ಸರ್. ಓಕೆ, 8 ಅಡಿ ಉದ್ದ ಬರುತ್ತೆ, 4 ಅಡಿ ಅಗಲ ಬರುತ್ತೆ ಸರ್. ಇದನ್ನ ನಾವು ಈಗ ನಮ್ದು ಮನೆ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದಲ್ಲ, ಪ್ಲಾಸ್ಟಿಂಗ್ ಈಗ ಹಾಲೋ ಬ್ಲಾಕ್ ಕಟ್ಟಡ ಆದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಈ ಮಾಮೂಲಿ ಇಟ್ಕೆ ಕಟ್ಟಡ ಆದ್ರೆ ಒನ್ ಲೇಯರ್ ಪ್ಲಾಸ್ಟಿಂಗ್ ಆಗಿದ್ರೆ ಇದನ್ನ ಮೆಟಲ್ ಹಾಕ್ಬೋದು ಸರ್ ನಾವು. ಹಾಲೋ ಬ್ಲಾಕ್ ಆದ್ರೆ ಡೈರೆಕ್ಟ್ ಆಗಿ ಹಾಕ್ಬೋದು. ಡೈರೆಕ್ಟ್ ಆಗಿ ಇನ್ಸ್ಟಾಲೇಷನ್ ನಮಗೆ ಗೋಡೆ ವಾಟರ್ ಲೆವೆಲ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಮೆಟಲ್ ಇನ್ಸ್ಟಾಲೇಷನ್ ಮಾಡಬಹುದು ಸರ್. ಓಕೆ, ಈಗ ಜಾಸ್ತಿ ಗಾರೆ ಮಾಡಬೇಕು, ಪಟ್ಟಿ ಮಾಡಬೇಕು, ಆ ರೀತಿ ಆ ತರ ಏನು ಇಲ್ಲ ಸರ್. ಪಟ್ಟಿ ಪೇಂಟು ಏನು ಬೇಡಿ. ಓಕೆ, ಓಕೆ, ಈಗ ಒಂದು ಕೋಟಿಂಗ್ ಗಾರೆ ಆದ್ರೆ ಸಾಕಾ ಸರ್? ಈಗ ಹೊಸ ಬಿಲ್ಡಿಂಗ್ಗಳಾದ್ರೆ 1 ಕೋಟಿಂಗ್ ಪ್ಲಾಸ್ಟಿಂಗ್ ಆದ್ರೆ ಸಾಕು ಸರ್. ಈಗ ಓಕೆ, ಹಾಲೋ ಬ್ಲಾಕ್ ಕಟ್ಟಡ ಆದ್ರೆ ನಮ್ಗೆ ಪ್ಲಾಸ್ಟಿಂಗೇ ಬೇಕಾಗಲ್ಲ ಸರ್. ವಾಟರ್ ಲೆವೆಲ್ಗೆ ಕರೆಕ್ಟಾಗಿ ಗೋಡೆ ಇತ್ತು ಅಂದ್ರೆ ನಮಗೆ ಪ್ಲಾಸ್ಟಿಂಗ್ ಕೂಡ ಬೇಕಾಗಲ್ಲ. ಓಕೆ, ಫೈನಲ್ ಫಿನಿಶಿಂಗ್ ಈ ರೀತಿ ಬರುತ್ತಲ್ಲ? ಹೌದು ಸರ್. ನೋಡಿ ಸರ್, ಈಗ ನಮ್ಮ ಆಫೀಸಲ್ಲಿ ಮಾಡಿದ್ವಿ ನೋಡಿ ಸರ್ ವರ್ಕ್. ಇದು ಬಂದು ಡೈಮಂಡ್ ಕ್ರಾಸ್. ಇದು ಓಕೆ, 3mm ಥಿಕ್ನೆಸ್ ಬರುತ್ತೆ. ಈಗ ಸೈಡಲ್ಲಿ ಇದೆಯಲ್ಲ ಸರ್ ಅದು ರೆಡ್ ಸರ್? ಇದು ನೋಡಿ ಸರ್, ಇದು ಬಾರ್ಡರ್ ವರ್ಕ್ ಮಾಡಿದೀವಿ ನಾವು. ಇದು ರೋಸ್ ವುಡ್ ಅಂತ ಸರ್ ಇದು. ಓಕೆ ಸರ್, ಈಗ ಇದನ್ನೆಲ್ಲ ಹೇಗೆ ಇನ್ಸ್ಟಾಲೇಷನ್ ಮಾಡ್ತೀರಾ ಸರ್? ಸರ್ ನೋಡಿ ಸರ್, ಇದು ಮಾರ್ಬಲ್ ಶೀಟ್. ಈಗ ನಾವು ಅವಾಗಲೇ ಹೇಳ್ದಂಗೆ ಇದು ಸೈಜ್ ಬಂದ್ಬಿಟ್ಟು 8x4 ಬರುತ್ತೆ ಸರ್. ಇದು ಓಕೆ, 8x4 ಶೀಟ್ ಸರ್. ಇದು ಶೀಟ್. ಫಸ್ಟ್ ನಾವು ಗೋಡೆನ ಬಫಿಂಗ್ ಮಾಡ್ಕೊಂತೀವಿ. ಗೋಡೆಗೆ ಏನಾದ್ರು ಅಕಸ್ಮಾತ್ ಏನಾದ್ರು ಹಳೆ ಬಿಲ್ಡಿಂಗ್ ಆಗಿದ್ರೆ, ಪಟ್ಟಿ ಪೇಂಟ್ ಏನಾದ್ರು ಆಗಿದ್ರೆ ಆ ಗೋಡೆನ ಬಫಿಂಗ್ ಮಾಡ್ಕೋತೀವಿ. ಓಕೆ, ಬಫಿಂಗ್ ಆದ್ಮೇಲೆ ನೋಡಿ ಸರ್, ಈಗ ಏಷಿಯನ್ ಟ್ರೂ ಗ್ರಿಪ್ ಅಂತ ಇದು ಕಂಪ್ನಿ ಸರ್. ಇದು ಓಕೆ, ಈ ಮೆಟೀರಿಯಲ್ ನ ಫಸ್ಟ್ ನಾವು ಗೋಡೆಗೆ ಹಚ್ತೀವಿ ಸರ್. ಗೋಡೆಗೆ ಹಚ್ತೀವಿ. ನಾವು ಏನ್ ಮೆಜರ್ಮೆಂಟ್ ಅಲ್ಲಿ ಶೀಟ್ ಇನ್ಸ್ಟಾಲೇಷನ್ ಮಾಡ್ಬೇಕೋ ಆ ಗೋಡೆಗೆ ಪೂರ್ತಿ ನಾವು ಏಷಿಯನ್ ಟ್ರೂ ಗ್ರೂಪ್ ನ ಇದನ್ನ ಹಚ್ತೀವಿ. ನೆಕ್ಸ್ಟ್ ಅದ ನಂತರ ಇದ ಶೀಟ್ ನ ಯಾವ ಮೆಜರ್ಮೆಂಟ್ ಬೇಕೋ ಕಟ್ ಮಾಡ್ಕೊತಾರೆ. ಅದಾದ್ಮೇಲೆ ಶೀಟ್ಗೂ ಕೂಡ ನಾವು ಇದನ್ನ ಏಷಿಯನ್ ಟ್ರೂ ಗ್ರೂಪ್ ಏನಿದೀವಿ ಇದು SR ಇದನ್ನ ಹಚ್ಕೋತೀವಿ ಸರ್. ಇದಾದ್ಮೇಲೆ ಬಂದು ನಮ್ದು ಪೈನಿಯರ್ ಕಂಪ್ನಿದು ಬಿಲ್ಡರ್ ಬಾಂಡ್ ಅಂತ ಇದೆ ಸರ್. 2 ಟೈಪ್ ಆಗಿ ನಾವು 2 ಟೈಪ್ ಆಫ್ ಗಮ್ಮಿಂಗ್ ನಾವು ಮಾಡ್ತೀವಿ ಸರ್. ಇದು ಬಂದು ಪೈನಿಯರ್ ಕಂಪ್ನಿದು ಸರ್. ಇದು ಆಗ್ಲೇ ಒಂದು ಸುಮಾರು ಒಂದು 50 ವರ್ಷ 60 ವರ್ಷದ ಹಿಂದಿಂದ ಇದು ಬಾಂಡ್ ಸರ್. ಇದು ನೋಡಿ ಸರ್, ಇದ್ರ ಡೀಟೇಲ್ಸ್ ಬಂದು ನೋಡಿ ಸರ್, ಇಲ್ಲಿದೆ ಇದು ಡೀಟೇಲ್ಸ್ ಬಂದು. ಓಕೆ, ಓಕೆ, ಇದು ಹಚ್ಚಿದ್ರೆ ಕಿತ್ತೋಗಲ್ವಾ? ಯಾವುದೇ ರೀತಿ ಇದೆ ಸರ್. ಮೇನ್ ನಾವು ಈಗ ಟೈಲ್ಸ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ನೀವು ಸಿಮೆಂಟ್ ಯೂಸ್ ಮಾಡ್ತೀರಾ ತಿಳಿನ, ಅದೇ ರೀತಿ ಇದು ಸರ್ ಬಾಂಡ್ ಸರ್. ಇದು ಬಿಲ್ಡರ್ ಬಾಂಡ್ ಪೈನರ್ ಕಂಪ್ನಿ. ಇದು ನೀವು ಹೆಂಗೆ ಸಿಮೆಂಟ್ ಹಾಕೊಂಡು ನೀವು ಟೈಲ್ಸ್ ನ ಕೂರಿಸ್ತಿರೋ ಗೋಡೆಗೆ, ಅದೇ ರೀತಿ ಇದನ್ನ ನಾವು ಬಾಂಡ್ ನ ಹಾಕತೀವಿ ಸರ್. ಓಕೆ, ಬಾಂಡ್ ನ ಪೂರ್ತಿ ನಾವು ಒಂದು ಶೀಟ್ಗೆ ಒಂದು ಬಾಂಡ್ ನ ಹಾಕಿ ನಾವು ವರ್ಕ್ ಮಾಡ್ತೀವಿ ಸರ್. ಓಕೆ, ಈ ಬೀಡಿಂಗ್ ಎಲ್ಲದೂ ಕೂಡ ನೀವೇ ಮಾಡಿರೋದು? ಹೌದು ಸರ್, ಇದು ಬೀಡಿಂಗು ಕೂಡ ಕೊಡ್ತೀವಿ ಸರ್. ಈಗ ಮಾರ್ಬಲ್ ಶೀಟ್ ನ ಈಗ ಜನಗಳಿಗೆಲ್ಲ ಡೌಟ್ ಇರ್ಬೋದು, ಏನಪ್ಪಾ ಇದು ನಾವು ಗೋಡೆಗೆ ಹಾಕಿದ್ರೆ ಈಚೆ ಬಂದ್ಬಿಡ್ಬೋದು,
ಸ್ವಲ್ಪ ದಿನ ಆದ್ಮೇಲೆ ನಮ್ಗಿದು ಯೂಸ್ ಆಗದಲ್ಲೇ ಇರ್ಬೋದು ಅಂತ ಡೌಟ್ಗಳು ಇರ್ಬೋದು ಸರ್. ನಾವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂದ್ರೆ 2 ಟೈಪ್ಸ್ ಆಫ್ ಗಮ್ಮಿಂಗ್ ಮಾಡ್ತೀವಿ ಸರ್. ನೋಡಿ ಇದು ಬಂದು ಏಷಿಯನ್ 2 ಗ್ರೂಪ್ ಮತ್ತೆ ಬಿಲ್ಡರ್ ಬಾಂಡು ಆಮೇಲೆ ಬೀಡಿಂಗು 3 ತರ ಲಾಕಿಂಗ್ ಮಾಡ್ತೀವಿ ಸರ್ ನಾವು. ಇದು ಯಾವುದೇ ಕಾರಣಕ್ಕೂ ಶೀಟ್ ನ ನಿಮ್ಗೆ ಈಚೆ ಕಡೆ ಬಿಟ್ಕೊಂಡು ಕೊಡಲ್ಲ ಸರ್. ಇದು ಕಲರ್ ಫೇಡ್ ಆಗೋದು ಆ ರೀತಿ ಏನಾದ್ರು ಇದೆ ಸರ್? ಇದು ಕಲರ್ ಶೇಡ್ ಆಗೋದಾಗ್ಲಿ ಮತ್ತೆ ಇದು ಶೀಟು ಬ್ರೋಕನ್ ಆಗೋದಾಗ್ಲಿ ಯಾವುದೇ ರೀತಿ ಏನಾದ್ರು ಪ್ರಾಬ್ಲಮ್ ಬರೋದಾದ್ರೆ ಶೀಟು ಕಂಪ್ನಿ ಕಡೆಯಿಂದ 15 ವರ್ಷ ವಾರಂಟಿ ಇದೆ ಸರ್. 15 ವರ್ಷ ವಾರಂಟಿ ಇದೆ. ಹೌದು ಸರ್. ಸರ್, ಈಗ ಇದನ್ನ ಹಾಕ್ಸೋದ್ರಿಂದ ಅಡ್ವಾಂಟೇಜಸ್ ಏನಿದೆ ಸರ್? ಸರ್, ಇದು ಜನಗಳಿಗೆ ಹಾಕ್ಸೋದ್ರಿಂದ ಅಡ್ವಾಂಟೇಜಸ್ ಏನು ಅಂದ್ರೆ ಈಸಿ ಮೇಂಟೆನೆನ್ಸ್ ಸರ್. ನೋಡಿ ಸರ್, ಈಗ ನೀವು ಏನೇ ಆಗ್ಲಿ ಒಂದು ಫಂಕ್ಷನ್ ಏನಾದ್ರು ಒಂದು ಇದನ್ನ ಮಾಡ್ತೀರಾ, ನೀವು ಮನೆ ಬೇಗ ಕ್ಲೀನ್ ಮಾಡಕ್ಕಾಗಲ್ಲ. ಇದು ಒಂದು ತ್ಯಾವದ ಬಟ್ಟೆ ಮಾಡ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೊ ಬರ್ಬೋದು ಸರ್. ಇದನ್ನ ಈಸಿ ಮೇಂಟೆನೆನ್ಸ್. ಮತ್ತೆ ನಿಮ್ಗೆ ಈಗ ಫ್ಲೋರ್ಗೆ ನೀವೀಗ ಗ್ರೌಂಡ್ ಫ್ಲೋರ್ ಆಯ್ತು ಅಂದ್ರೆ ಮಾರ್ಬಲ್ ಹಾಕೋದ್ರಿಂದ ಓಕೆ. ಈ ಫ್ಲೋರಿಂಗ್ ನೀವು ಜಾಸ್ತಿ ಕಟ್ಕೊಂಡು ಹೋಗ್ತಾ ನೀವು ರಿಯಲ್ ಸ್ಟೋನ್ ಮಾರ್ಬಲ್ ನೀವು ತಂದು ಹಾಕ್ತೀರಾ ಅಂದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಕೆಲಸ ಮಾಡ್ಬೇಕಾದ್ರೆ ಮಾರ್ಬಲ್ದು ಈಗ ಸ್ಟೋನ್ ಮಾರ್ಬಲ್ ಇದೆಯಲ್ಲ, ನೀವು ಅದು ಕೆಲಸ ಮಾಡಬೇಕಾದ್ರೆ ಪೀಸಸ್ಗಳು ಜಾಸ್ತಿ ಬರುತ್ತೆ. ಇದ್ರಲ್ಲಿ ನಮ್ದು ಯಾವುದೇ ರೀತಿ ಮೆಟೀರಿಯಲ್ ಕೂಡ ವೇಸ್ಟ್ ಆಗಲ್ಲ ಸರ್. ಇದು ಎಷ್ಟು ವೆಯ್ಟ್ ಬರುತ್ತೆ ಸರ್? ಸರ್, ಇದು ಒಂದು ಶೀಟ್ ಬಂದು 18 kg ಬರುತ್ತೆ ಸರ್. ಇದು 18 kg ಬರುತ್ತೆ. ಅದೇ ಮಾರ್ಬಲ್ಸ್ ಆದ್ರೆ ಜಾಸ್ತಿ ಸರ್, ಒಂದು 50-60 kg ಬರುತ್ತೆ ಸರ್. ವೆಯ್ಟ್ ಜಾಸ್ತಿ ಆಗುತ್ತೆ, ಬಿಲ್ಡಿಂಗ್ ವೆಯ್ಟ್ ಜಾಸ್ತಿ ಆಗುತ್ತೆ. ಹೌದು. ಫೈರ್ ಪ್ರೂಫ್ ಅಥವಾ ವಾಟರ್ ಪ್ರೂಫ್ ಇದೆಯಾ ಸರ್? ಸರ್, ಇದು 100% ವಾಟರ್ ಪ್ರೂಫ್ ಸರ್. ನೀವು ಬೇಕಿದ್ರೆ ನಿಮ್ಗೆ ಬೇಕು ಅಂದ್ರೆ ನೀವು ಈ ಮನೆ ಕಟ್ಟೋರು ಯಾರಾದ್ರೂ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನಮ್ಮ ಹತ್ರ ಬಂದು ಒಂದು ಸ್ಯಾಂಪಲ್ ಕಟ್ ಪೀಸ್ ತಗೊಂಡೋಗಿ ನೀವು ನೀರಲ್ಲಿ ಇಕ್ಕಿ ಟೆಸ್ಟ್ ಮಾಡ್ಕೊಂಡು ಬೇಕಾದ್ರೆ ನಮ್ಗೆ ಆರ್ಡರ್ ಕೊಡ್ಬೋದು ಸರ್. ಓಕೆ ಸರ್, ಈಗ ಇನ್ನು ಯಾವ್ಯಾವ ಕಲರ್ ಎಲ್ಲ ಮಾರ್ಬಲ್ ಶೀಟ್ ಇದೆ ಸರ್? ನಮ್ಮ ಹತ್ರ ಇನ್ನೂ ತುಂಬಾ ಕಲರ್ಸ್ ಆಫ್ ಮಾರ್ಬಲ್ ಶೀಟ್ ಇದೆ. ತೋರಿಸ್ತೀನಿ ನೋಡಿ ಸರ್. ಇದು ವೈನ್ ಪಿಂಕ್ ಅಂತ ಸರ್. ಇದು ನಮ್ದು ಇಶಿಕಾ ಫೀಚರ್ ಪ್ರೈವೇಟ್ ಲಿಮಿಟೆಡ್ ಮಾರ್ಬಲ್ ಶೀಟ್ ಸರ್. ಇದು ಬಂದು ಇದು ಫಾರೆಸ್ಟ್ ಗೋಲ್ಡ್ ಸರ್. ಇದು ಓಕೆ. ಇದು ಬಂದು ತುಂಬಾ ಲುಕ್ ಆಗಿ ಕಾಣುತ್ತೆ ಸರ್. ಚಾಕ್ಲೇಟ್ ವುಡ್ ಅಂತ ಸರ್. ಇದು ಚಾಕ್ಲೇಟ್ ಟೋಟಲ್ 20 ಕಲರ್ಸ್ ನಮ್ಮ ಹತ್ರ ಮಾರ್ಬಲ್ ಶೀಟ್ ಸಿಗುತ್ತೆ ಸರ್. ಸೇಮ್ ವುಡ್ ರೀತಿನಲ್ಲೇ ಇದೆ ಸರ್. ಹೌದು ಸರ್, ಇದೆ. ಓಕೆ. ತುಂಬಾ ಜನ WPC ಲೋವರ್ಸ್ನ ನೋಡಿರ್ತೀರಾ, ಬೇರೆ ಬೇರೆ ಮನೇಲಿ ನೋಡಿರ್ತೀರಾ. ನೀವು ಅಂದ್ಕೊಂಡಿರ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಗೋಡೆಗೆ ಕಂಪ್ಲೀಟ್ ಗೋಡೆಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರಾ. ಸ್ಪೆಷಲ್ ಆಗಿ TV ಹಿಂದೆಗಡೆ ಮತ್ತು ಬೆಡ್ರೂಮಲ್ಲಿ ಬೆಡ್ ಹಿಂದೆಗಡೆ ಹಾಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಯೋಚನೆ ಕೂಡ ಮಾಡಿರ್ತೀರಾ. ಡೆಫಿನೆಟಾಗಿ ನೀವು ಹಾಕಿಸ್ಬೋದು. ಈ WPC ಲೋವರ್ಸ್ ಬಂದು ಒಂದು ಇಂಟೀರಿಯರ್ ಡೆಕೋರೇಟಿವ್ ಮೆಟೀರಿಯಲ್ ಆಗಿದೆ. ನಮ್ಮಲ್ಲಿ 6 ಕಲರ್ಸ್ ಇದ್ದಾವೆ. ಇದರ ಮೆಜರ್ಮೆಂಟ್ ಬಂದ್ಬಿಟ್ಟು 6 ಇಂಚಸ್ ಬೈ 9.5 ಫೀಟ್ ಇದೆ. ಈ WPC ಲೋವರ್ನ ನಾವು ವಾಲ್ಗೆ ಮತ್ತು ರೂಫ್ಗೆ ಅಪ್ಲೈ ಮಾಡ್ಬೋದು. ಓಕೆ ಸರ್, ಈಗ ನಾವು ತೋರಿಸಿದ್ದು ನಮ್ಮ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದು WPC ಲೋವರು, ಇಶಿಕಾ ಫೀಚರ್ ಪ್ರೈವೇಟ್ ಲಿಮಿಟೆಡ್ನ WPC ಲೋವರು. ಅದ್ರ ಮೆಜರ್ಮೆಂಟ್ ಬಂದು 6 ಇಂಚಸ್ಗೆ 9.5 ಫೀಟ್ ಇರುತ್ತೆ. ಅದನ್ನ ರೂಫ್ಗೆ ಮತ್ತೆ ವಾಲ್ಗಳಿಗೆ, ಹೈಲೈಟೆಡ್ ವಾಲ್ಗಳಿಗೆ ಡಿಸೈನ್ ಮಾಡೋದಕ್ಕೆ ಮತ್ತೆ TV ಯೂನಿಟ್ಗೆ ಡೆಕೋರೇಟಿವ್ ವಾಲ್ಗಳಿಗೆ ಬಳಸ್ಬೋದು ಸರ್. ಅದೇ ರೀತಿ ಇದು ಬಂದ್ಬಿಟ್ಟು ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಸರ್. ಇದು 1 ಫೀಟ್ಗೆ 10 ಫೀಟ್ ಹೈಟ್ ಬರುತ್ತೆ. ಇದು ನಮ್ಮಲ್ಲಿ ಒಂದು 8 to 10 ಕಲರ್ಸ್ ಇದೆ ಸರ್. ಇದು ನೀವು ವಾಲ್ಗೆ ಹಾಕೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಸರ್. ಇದು ವಾಲ್ಗೆ ಹಾಕ್ಬೋದಲ್ವಾ? ಹಾಕ್ಬೋದು, ವಾಲ್ಗೂ ಹಾಕ್ಬೋದು, ಸೀಲಿಂಗೂ ಹಾಕ್ಬೋದು ಸರ್. ಇದು ಹಾಗೇನೆ ಕೆಲವೊಂದು ಕಂಬಗಳು ಬಂದಿರುತ್ತೆ ಅಂತ ಪ್ಲೇಸ್ ಅಲ್ಲಿ ಹಾಕ್ಬೋದು ಸರ್. ಇದು ಕೂಡ ಸರ್ ಪ್ರಾಡಕ್ಟ್ ಸರ್. ಇದು ಬಂದು ಫೋಮ್ ಶೀಟ್ ಅಂತ ನೋಡಿ ಸರ್. ನಾವೆಲ್ಲ ಸೀಲಿಂಗ್ ಮಾಡಿದೀವಿ. ಈಗ ನೀವು ನೋಡಬಹುದು ಸೀಲಿಂಗ್ ಮಾಡಿದೀವಿ. ಇದು ಫುಲ್ ಸೀಲಿಂಗ್ ಇದರಲ್ಲೇ ಮಾಡಿರೋದು. ಹೌದು ಸರ್. ಈಗ ಈ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ, ಈಗ ಚಿಲ್ಡ್ರನ್ಸ್ ರೂಮ್ಗಳಿಗೆ ಇದು ತುಂಬಾ ಡೆಕೋರೇಟಿವ್ ಮೆಟೀರಿಯಲ್ ಸರ್. ತುಂಬಾ ಚೆನ್ನಾಗಿ ಕಾಣುತ್ತೆ ಡೆಕೋರೇಟಿವ್ ಮೆಟೀರಿಯಲ್. ಓಕೆ. ಇದು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಸರ್? ಸರ್, ಇದು ಈಸಿ ಇನ್ಸ್ಟಾಲೇಷನ್ ಸರ್. ಇದರಲ್ಲಿ ಅಡೆಸಿವ್ ಇರುತ್ತೆ ನೋಡಿ. ಹಿಂಗೆ ಜಸ್ಟ್ ಹಿಂಗೆ ಸ್ಟಿಕ್ ಮಾಡಿ ಲೈಯಿಂಗ್ ಮಾಡೋದಷ್ಟೇ ಸರ್. ಇದು ಈ ತರ ಸ್ಟಿಕ್ ಮಾಡಿ ಲೈಯಿಂಗ್ ಮಾಡೋದಷ್ಟೇ ಸರ್. ಇದರಲ್ಲೂ ತುಂಬಾ 100 ವೆರೈಟೀಸ್ ಆಫ್ ಫೋಮ್ ಶೀಟ್ಸ್ ಇದೆ ಸರ್. ಇದು ಈಸಿ ಇನ್ಸ್ಟಾಲೇಷನ್. ಈಗ ಬೇಗ ನಿಮ್ಗೆ ಈಗ ಏನೋ ಒಂದು ಫಂಕ್ಷನ್ ಇರುತ್ತೆ, ಗೋಡೆ ಗಲೀಜಾಗಿರುತ್ತೆ, ಅಂತ ಕಡೆಗೆಲ್ಲ ಬೇಗ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಸರ್. ಇದು ಟೋಟಲ್ 5 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. ಇದು ಸರ್. ಹಾಗೆ ನೀವು ನೋಡ್ಬೋದು ಈಗ ಸೀಲಿಂಗ್ಗೆಲ್ಲ ಟ್ರೆಂಡಿಂಗ್ ಸೀಲಿಂಗ್ ಸರ್. ಈಗ ಮುಂಚೆ ಎಲ್ಲ ನಮ್ಮ ಮನೆಗೆ ನಿಮ್ಮ ಮನೆಗೆಲ್ಲ ಯಾವ ರೀತಿ ವರ್ಕ್ ಮಾಡ್ತಿದ್ದು ಅಂದ್ರೆ POP ಜಿಪ್ಸಮ್ ಬೋರ್ಡ್ ಹಾಕಿ ವರ್ಕ್ ಮಾಡ್ತಿದ್ದೆ ಸರ್. ಈಗ ನ್ಯೂ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋಂತಹ ಮೆಟೀರಿಯಲ್ ಅಂದ್ರೆ WPC ಕ್ಲಾಡಿಂಗ್ ಅಥವಾ WPC PVC ಪ್ಯಾನಲ್ ಅಂತ ಹೇಳ್ಬೋದು ಸರ್. ಇದು ಇದು ನೀವು ಮಾಡಿರೋದು? ಇದು ನೋಡಿ ಸರ್, ಇದು ನಮ್ಮ ಆಫೀಸಲ್ಲಿ ಇದು ಎಕ್ಸಾಂಪಲ್ ಇದು ಮಾಡಿದೀವಿ ನೋಡಿ ಸರ್. ಇದು ಓಕೆ. ಇದು ತುಂಬಾ ಚೆನ್ನಾಗಿದೆ ಸರ್. ಸರ್, ಇದರಲ್ಲಿ ನಿಮಗೆ ಟೋಟಲ್ 6 ಕಲರ್ ಸಿಗುತ್ತೆ ಸರ್. ಇದರಲ್ಲಿ ಇದನ್ನ ನಾವು POP ಯಾವ ರೀತಿ ವರ್ಕ್ ಮಾಡ್ತೀವೋ ಚಾನಲ್ ಹಾಕೊಂಡು ಅದೇ ರೀತಿ ವರ್ಕ್ ಮಾಡ್ಬೋದು ಸರ್. ಇದು ನೀವು ಮಾಡಿಸೋದ್ರಿಂದ ಏನು ಉಪಯೋಗ ಅಂದ್ರೆ, ನೀವು ಈಗ ನಮ್ಗೇನೋ ಅಲ್ಲಿ ಎಲ್ಲೋ ರೂಫ್ ಲೀಕೇಜ್ ಆಗ್ತಾ ಇದೆ, ಅದನ್ನ ರಿಮೂವ್ ಮಾಡಿ ತಿರ್ಗಾ ನಾವು ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ರೆ ಈಸಿ ಇನ್ಸ್ಟಾಲೇಷನ್ ಸರ್. ಇದು ಸರ್ ನಾನು ಹೇಳಿದ್ನಲ್ಲ WPC ಕ್ಲಾಡಿಂಗ್ ಆರ್ PVC ಪ್ಯಾನಲ್ ಅಂತ ಹೇಳಿದ್ನಲ್ಲಿ ಸರ್. ಇದು ನೋಡಿ ಸರ್, ಇದು 6 ವೆರೈಟೀಸ್ ಇದೆ ಸರ್. ಇದು 6 ಕಲರ್ಸ್ ಇದೆ ಟೋಟಲ್. ಇದ್ರ ಮೆಜರ್ಮೆಂಟ್ ಬಂದು ನಿಮಗೆ 10 ಇಂಚಸ್ಗೆ 9.5 ಫೀಟ್ ಸರ್. ಇದು ಓಕೆ ಸರ್. ನಮ್ಮ ಹತ್ರ ವಾಲ್ಪೇಪರ್ ಸಹ ಅವೈಲೇಬಲ್ ಇದೆ. ವಾಲ್ಪೇಪರ್ ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ಒಂದೇ ಕಲರ್ ವಾಲ್ ಇರೋದನ್ನ ಯಾವ್ದಾದ್ರು ಒಂದು ವಾಲ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು. ಇದರಲ್ಲಿ ವೇರಿಯಸ್ ಆ್ಯಂಡ್ ವೆರೈಟೀಸ್ ಆಫ್ ವಾಲ್ ಪೇಪರ್ಸ್ ಸಿಗುತ್ತೆ. ಆ್ಯಂಡ್ ಇದು ಈಸಿ ಇನ್ಸ್ಟಾಲೇಷನ್ ಕೂಡ, ಮನೆಗೆ ಒಳ್ಳೆ ಲುಕ್ ಕೊಡುತ್ತೆ.
ಒಂದು ವಾಲ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು ವಾಲ್ಗೆ 4,000 to 5,000 ಖರ್ಚಾಗುತ್ತೆ. 10x10 ವಾಲ್ಗೆ ಮ್ಯಾಕ್ಸಿಮಮ್ 2 ರೋಲ್ಸ್ ಆದರೂ ಬೇಕಾಗುತ್ತೆ. ಆ್ಯಂಡ್ ಇದು ಕಂಪ್ನಿ ಕಡೆಯಿಂದ 2 years ವಾರಂಟಿ ಸಹ ಇದೆ. ಸರ್ ನೀವು ನೋಡ್ಬೋದು ಈಗ ಫುಲ್ಲು ಟ್ರೆಂಡಿಂಗ್ ಆಗಲ್ಲ ಆಗಿರೋಂತಹ ಮೆಟೀರಿಯಲ್ ಅಂದರೆ ವಾಲ್ ಫ್ರೇಮು. ಓಕೆ, ನಮ್ಮಲ್ಲಿ ಏನು ನಮ್ಮ ಕಂಪ್ನಿಲಿ ಏನಂತ ಕರಿತೀವಿ ಅಂದ್ರೆ PVC ಬಾರ್ಡರ್ ಅಂತ ಕರಿತೀವಿ. ನೋಡಿ ಸರ್ ಇಲ್ಲಿ ಈಗ ನಮ್ದು ಕಂಪ್ನಿ ನೇಮು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್ ಅನ್ನೋದ 2 inch ಬಾರ್ಡರ್ ಅಲ್ಲಿ ನಾವು ಕವರ್ ಮಾಡಿದೀವಿ. ಈಗ ಅದೇ ರೀತಿ ಎಲ್ಲ ಈಗ ವಾಲ್ಗಳಲ್ಲಿ ವೈಟ್ ಕಾಂಬಿನೇಷನ್ ಅಲ್ಲಿ ವಾಲ್ ಫ್ರೇಮ್ ಮಾಡ್ತಾ ಇದ್ದಾರೆ. ತುಂಬಾ ಹೈಲೈಟೆಡ್ ಆಗಿದೆ, ಈಗ ತುಂಬಾ ಟ್ರೆಂಡಿಂಗ್ ಆಗಿದೆ. ನಮ್ಮ ಹತ್ರ ಕೂಡ ಅದು ಮೆಟೀರಿಯಲ್ ಕೂಡ ಸಿಗುತ್ತೆ, ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್ ಇದು ನಮ್ಮ ಕಂಪ್ನಿಲಿ PVC ಬಾರ್ಡರ್ ಅಂತ ಕರಿತೀವಿ. ಕೆಲವೊಬ್ರೆಲ್ಲ ನಿಮ್ಗೆ ವಾಲ್ ಮೌಂಟೆಡ್ ಬೀಡಿಂಗ್ ಅಂತಾನು ಕೂಡ ಕರೀತಾರೆ. ಇದು ನೋಡಿ ಸರ್ 2 inch ಮತ್ತೆ 4 inch ಅಲ್ಲೂ ಎರಡರಲ್ಲೂ ಅವೈಲೇಬಲ್ ಇದೆ ಸರ್. ಓಕೆ, ಇದು ಬಂದು ನಿಮಗೆ 8 ಅಡಿ ಉದ್ದ ಬರುತ್ತೆ ಸರ್. ಇದು ಇನ್ನು ಕಟ್ ಮಾಡಿ ಹಾಕೋಬಹುದು ಸರ್, ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಓಕೆ ಸರ್, ಈಗ ನಿಮ್ಮ ಹತ್ರ ಮತ್ತೆ ಬೇರೆ ಐಟಮ್ಸ್ಗಳು ಸಿಗುತ್ತೆ ಸರ್? ಸರ್ ನೋಡಿ ಸರ್, ಇದು ಫೆದರ್ ಪ್ಯಾನಲ್ ಅಂತ ಸರ್. ಇದು ಓಕೆ 8 inch ಇದೆ, 3 ಅಡಿ ಬರುತ್ತೆ ಸರ್. ಇದು ಓಕೆ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಹೈಲೈಟೆಡ್ ವಾಲ್ಗಳಿಗೆಲ್ಲ ಯೂಸ್ ಮಾಡ್ಬೋದು ಸರ್ ಇದು. ಓಕೆ, ಈಗ ಗ್ರ್ಯಾಂಡ್ ಇಂಟೀರಿಯರ್ಗೆ ಇದನ್ನ ಯೂಸ್ ಮಾಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್ ಈಗ ನೋಡಿ ಸರ್, ಅದೇ ರೀತಿ ನೋಡಿ ಸರ್, ಇದು ಓಕೆ ಬೆಡ್ ಪ್ಯಾನಲ್ ಅಂತ ಸರ್. ಇದು ಬೆಡ್ ಕಾರ್ಡ್ ಬರುತ್ತಲ್ಲ, ಈಗ ನೀವು ಬೆಡ್ ಹಿಂದೆಗಡಿಕೆ ಡಿಸೈನ್ ಮಾಡೋದಕ್ಕೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಗೊತ್ತಾ, ಕುಶನ್ ಎಲ್ಲ ಹಾಕಿ, ಫೋಮ್ ಎಲ್ಲ ಹಾಕಿ. ಅದೇ ರೀತಿ ಇದು ಬೆಡ್ ಪ್ಯಾನಲ್ ಅಂತ ಸರ್. ಇದು ಬಂದು ನಿಮ್ಗೆ 1 ಅಡಿಗೆ 2 ಅಡಿ ಉದ್ದ ಬರುತ್ತೆ ಸರ್. ಸರ್ ಇದರಲ್ಲೂ ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ ಸರ್ ಇದರಲ್ಲಿ. ಅದೇ ರೀತಿ ನಮ್ಮ ಕಂಪ್ನಿಯಲ್ಲಿ ನೋಡಿ ಸರ್, PU ಸ್ಟೋನ್ ಅಂತ ಸರ್. ಇದು ಬಂದು ಈ 2x4 ಬರುತ್ತೆ ಸರ್. ಇದು ಈ ಹೈಲೈಟೆಡ್ ವಾಲ್ಗಳಿಗೆ ಈ ಮೆಟೀರಿಯಲ್ ನ ಯೂಸ್ ಮಾಡಬಹುದು ಸರ್. ಇದು ನೀವು ಕೂಡ ಪೇಂಟ್ ಹಾಳಾದ್ಮೇಲೆ ಪೇಂಟ್ ಕೂಡ ಮಾಡ್ಕೋಬಹುದು ಸರ್ ಇದನ್ನ ನೀವು. ಓಕೆ, ಸೇಮ್ ಸ್ಟೋನ್ ರೀತಿಯಲ್ಲಿ. ಹಾ ಸರ್, ಇದು ಸ್ಟೋನ್ ಈಗ ಹೈಲೈಟೆಡ್ ವಾಲ್ಗಳಿಗೆ ಇದನ್ನ ಇಂಟೀರಿಯರ್ ಡಿಸೈನ್ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು ಸರ್. ಇದು ಓಕೆ, ಇದರಲ್ಲಿ ಕಲರ್ಸ್ಗಳು ಸಿಗುತ್ತೆ, ತುಂಬಾ ವೆರೈಟೀಸ್ ಆಫ್ ಕಲರ್ಸ್ ಇದೆ ಸರ್ ಇದು ಒಂದು. ಓಕೆ, ಅದೇ ರೀತಿ ಸರ್ ನೋಡಿ ಸರ್, ಇದು ವೇವ್ ಪ್ಯಾನಲ್ ಅಂತ ಬರುತ್ತೆ ಸರ್. ಇದು ಕೂಡ 2x4 ಬರುತ್ತೆ ಸರ್. ಇದು ಓಕೆ, ಇದು ಹೈಲೈಟೆಡ್ ವಾಲ್ಗಳಿಗೆ ಯೂಸ್ ಮಾಡಬಹುದು ಸರ್ ಇದನ್ನ. ಓಕೆ, ಡೈಮಂಡ್ ಶೇಪ್ ಅಲ್ಲಿ ಕೂಡ ಈ ಮೆಟೀರಿಯಲ್ ಬರುತ್ತೆ. ಇದು PU ಮೆಟೀರಿಯಲ್, ಡೈಮಂಡ್ ಸ್ಟೋನ್ ಅಲ್ಲೂ ಕೂಡ ಈ ತರ ಮೆಟೀರಿಯಲ್ ಬರುತ್ತೆ ಸರ್. ಇದು ಓಕೆ, ಇದ್ರಲ್ಲಿ ಕಲರ್ ಸಿಗುತ್ತಲ್ವಾ? ಹಾ ಸರ್, ತುಂಬಾ ವೆರೈಟೀಸ್ ಆಫ್ ಕಲರ್ ಸಿಗುತ್ತೆ ಸರ್. ಸರ್ ಈಗ ನೀವು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿರೋರಿಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಈಗ ನೀವು ಒಂದು ಹೊಸದಾಗಿ ಮನೆ ಕಟ್ತಾ ಇದ್ರೆ, ಇಂಟೀರಿಯರ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ನೀವೀಗ ಕೆಳಗಡೆ ಫ್ಲೋರಿಂಗ್ ಆದ್ಮೇಲೆ ಒಂದ್ಸರಿ ಬಂದು ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಸರ್. ಈಗ ನಮ್ಮ ಆಫೀಸು ಅಡ್ರೆಸ್ ನಿಮ್ಗೆ ಹೇಳಿದಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಟೀರಿಯರ್, ಕುಣಿಗಲ್ಲು ಮತ್ತೆ ತುಮಕೂರು ಮೇನ್ ರೋಡ್ ನಿಯರ್ SSIT ಕಾಲೇಜ್, ಗಾಯತ್ರಿ ಚೌಟ್ರಿ ಪಕ್ಕ ಇದೆ ಸರ್ ನಮ್ದು ಆಫೀಸ್ ಬಂದು. ನೀವು ಒಂದ್ಸರಿ ನಮ್ಮ ಆಫೀಸ್ ವಿಸಿಟ್ ಮಾಡಿದ್ರೆ ನೀವು ಯಾವ ರೀತಿ ಇದನ್ನ ಇಂಟೀರಿಯರ್ನ ಮಾಡ್ಬೋದು ಅಂತ ನಾವು ನಿಮಗೆ ಕೆಲವೊಂದು ಐಡಿಯಾಗಳನ್ನ ಕೊಡ್ತೀವಿ ಸರ್. ಈಗ ಮಾರ್ಬಲ್ ಶೀಟ್, ವಾಲ್ನ ಡಿಸೈನ್ ಆಗಿರೋಂಥ ಮಾರ್ಬಲ್ ಶೀಟ್ ಆಗಿರ್ಬೋದು, ಈಗ ಮಾಡ್ಯುಲರ್ ಕಿಚನ್ ಆಗಿರ್ಬೋದು, ಈಗ ನೋಡಿ ಸರ್ ಟ್ರೆಂಡಿಂಗ್ ಅಲ್ಲಿ TV ಯೂನಿಟ್ ಆಗಿರ್ಬೋದು, ವಾರ್ಡ್ರೂಬ್ಸ್ ಆಗಿರ್ಬೋದು, ಮತ್ತೆ ಬೆಡ್ ಕಾಟ್ ಆಗಿರ್ಬೋದು. ತುಂಬ ನಿಮ್ಗೆ ಇಂಟೀರಿಯರ್ ಸರ್ ಒಂದು ಟೈಮ್ ಸೊಲ್ಯೂಷನ್ ಸರ್. ನೀವು ಪ್ಲಾಸ್ಟಿಂಗ್ ಒಂದು ಮುಗಿಸಿ ಫ್ಲೋರಿಂಗ್ ಒಂದು ಕೆಲಸ ಮಾಡ್ಕೊಂಡು ಕೊಟ್ರೆ ನಿಮ್ಗೆ ಏನೇನು ಇಂಟೀರಿಯರ್ ಕೆಲಸ ಬೇಕೋ ಎಲ್ಲ ಮಾಡ್ಕೊಂಡು ಕೊಡ್ತೀವಿ ಸರ್ ನಾವು. ಸರ್, ಈಗ ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಟ್ರೆ, ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಇಲ್ಲಿ ತುಮಕೂರಿನವ್ರು ಯಾರು ಇದ್ರೆ ಅಂಥವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿ ಏನಾದ್ರು ಸಿಗುತ್ತಾ ಸರ್? ಹೌದು ಸರ್, ನಮ್ಮಲ್ಲಿ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಇದೆ. ನಾವು ಆಲ್ ಓವರ್ ತುಮಕೂರು ಡಿಸ್ಟಿಕ್ ಡಿಸ್ಟ್ರಿಬ್ಯೂಟರ್, ಇಶಿಕಾ ಫ್ಯೂಚರ್ ಪ್ರೈವೇಟ್ ಲಿಮಿಟೆಡ್ ನ ಡಿಸ್ಟ್ರಿಬ್ಯೂಟರ್ ಆಗಿದ್ದೀವಿ ನಾವು. ಈಗ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು, ನಾವು ಒಂದು ವೃತ್ತಿ ಕಟ್ಕೋಬೇಕು, ಒಂದು ಜೀವನ ಕಟ್ಕೋಬೇಕು ಅಂದಿರೋರಿಗೆ ತಾಲೂಕ್ ವೈಸ್ ನಾವು ಡೀಲರ್ಶಿಪ್ ಕೊಡ್ತೀವಿ ಸರ್. ಓಕೆ, ಈಗ ನೀವು ಡಿಸ್ಟ್ರಿಕ್ಟ್ ವೈಸ್ ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡ್ರೆ, ಈಗ ತುಮಕೂರು ತಾಲೂಕಿನಲ್ಲಿ ಡೀಲರ್ಶಿಪ್ ನ ಕೊಡ್ತಾ ಇರಲ್ವಾ? ಹೌದು ಸರ್. ಓಕೆ, ಯಾರೆಲ್ಲ ಈ ಡೀಲರ್ಶಿಪ್ ನ ಪಡ್ಕೊಳ್ಬಹುದು ಸರ್? ಸರ್ ಯಾರೆಲ್ಲ ಅಂದ್ರೆ ಎಲ್ಲರೂ ಸರ್, ಸಾಮಾನ್ಯ ಏನು ಇಂಥದೇ ಎಜುಕೇಶನ್ ಇರಬೇಕು, ಹೀಗೆ ಇರಬೇಕು, ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದೇನಿಲ್ಲ. ನಾವು ಬಿಸ್ನೆಸ್ ಮಾಡಬೇಕು, ಒಂದು ಉದ್ಯೋಗ ಬೇಕು ಅನ್ನೋರು ಬಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀವಿ ಸರ್. ಓಕೆ, ಈಗ ಮಿನಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇನ್ವೆಸ್ಟ್ಮೆಂಟೇ ಇಲ್ಲ ಸರ್. ಓಕೆ, ಈಗ ನಾವು ಏನ್ ತೋರಿಸೋದು ನಿಮ್ಗೆ ಆಫೀಸ್, ಅದೇ ರೀತಿ ನೀವು ಒಂದು ಕೂಡ ಆಫೀಸ್ ಮಾಡ್ಕೋಬೇಕು. ಈ ಜನಗಳು ಯಾರಾದ್ರೂ ಬಂದ್ರೆ ನೀವು ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕಾದ್ರೂ ತೋರಿಸೋದಕ್ಕಾದ್ರೂ ಒಂದು ಆಫೀಸ್ ಬೇಕಲ್ವರ. ಒಂದು 100 ಅಥವಾ 200 ಮೆಜರ್ಮೆಂಟ್ ಅಲ್ಲಿ, ಅಥವಾ 1 ಚದರ ಅಥವಾ 2 ಚದರದಲ್ಲಿ 200 ಸ್ಕ್ವೇರ್ ಫೀಟ್ ಅಥವಾ 100 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಆಫೀಸ್ ಮಾಡ್ಕೊಂಡ್ರೆ, ನೀವು ಇದು ಮೆಟೀರಿಯಲ್ ಎಲ್ಲ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅವ್ರ ನೀವು ಬರೋ ಕಸ್ಟಮರ್ಗಳಿಗೆ ಮೆಟೀರಿಯಲ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಟ್ಟು ನೀವು ನಮ್ಗೆ ಆರ್ಡರ್ ಕೊಟ್ಟರೆ ನಾವೇ ನಿಮಗೆ ಮೆಟೀರಿಯಲ್ನ ಸಪ್ಲೈ ಮಾಡ್ತೀವಿ ಸರ್. ಓಕೆ, ಈಗ ಒಂದು ತಾಲೂಕು ವೈಸಲ್ಲಿ ಡೀಲರ್ಶಿಪ್ ತಗೊಂಡ್ರೆ ಒಂದು ಮಂತ್ಲಿ ಎಷ್ಟು ಇನ್ಕಮ್ನ ಗಳಿಸ್ಕೊಳ್ಬೋದು ಸರ್? ಸರ್ ಕಮ್ಮಿ ಅಂದ್ರೂ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು ಸರ್. 1 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು ಸರ್. ಅದು ಕೂಡ ಇನ್ವೆಸ್ಟ್ಮೆಂಟ್ ಏನು ಮಾಡ್ಬೇಕಂತಿಲ್ಲ, ಜಸ್ಟ್ ಒಂದು ಡೆಮೋಗೆ ಒಂದು ಆಫೀಸ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು ಸರ್. ಓಕೆ, ಹಾಗಾದ್ರೆ ಈಗ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು? ಮಾಡ್ಬೋದು ಸರ್, ಮಾಡ್ಬೋದು. ಈಗ ಒಂದು ತಾಲೂಕಲ್ಲಿ ಒಬ್ರು ಮಾಡ್ಕೊಂಡಿರ್ತಾರೆ ಸರ್, ಅದೇ ತಾಲೂಕಲ್ಲಿ ಮತ್ತೊಂದ್ಸರಿ ಕೊಡ್ತೀರಾ, ಮತ್ತೊಬ್ರು ಯಾರು ಕಾಲ್? ಇಲ್ಲ ಸರ್, ಅದೇ ನಮ್ದು ಮೇನ್ ಏನಂದ್ರೆ ನಮ್ಗೆ ಅಡ್ವಾಂಟೇಜಸ್ ನಮ್ಮ ಕಂಪ್ನಿಯಲ್ಲಿ ಅಂದ್ರೆ, ಈಗ ಒಂದು ಜಿಲ್ಲೆಗೆ ಒಬ್ಬ ಮಾತ್ರ ಡಿಸ್ಟ್ರಿಬ್ಯೂಟರ್, ಒಂದು ತಾಲೂಕಿಗೆ ಒಬ್ಬ ಮಾತ್ರ ಡೀಲರ್ಶಿಪ್. ಓಕೆ,
ಈಗ ಒಂದು ಸಿಟಿನಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಅಥವಾ ಯಾವ ರೀತಿ ಮಾಡ್ಬೇಕು ಅಂತ? ಸರ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಬಿಸ್ನೆಸ್ನ ಈಗ ನೀವು ಪ್ರಮೋಟ್ ಮಾಡ್ತಾ ಇದ್ದೀರೋ, ನೀವು ಎಲ್ಲಾದ್ರೂ ಮಾಡಿ ಸರ್. ಜನ ನಿಮಗೆ ಹೊಸ ಮೆಟೀರಿಯಲ್ ಆಗಿರೋದ್ರಿಂದ ಹುಡುಕ ಬಂದು ಅವ್ರ ಮನೆ ಇಂಟೀರಿಯರ್ ಮಾಡಿಸೋದಕ್ಕೋಸ್ಕರ ತಗೊಂಡು ಹೋಗ್ತಾರೆ ಸರ್. ಓಕೆ, ಈಗ ಬಿಸ್ನೆಸ್ನ ಮಾಡ್ಕೊಂಡ್ರೆ ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಇರುತ್ತೆ ಸರ್? ಪ್ರಾಫಿಟ್ ಮಾರ್ಜಿನ್ ನಿಮಗೆ ಡಿಸ್ಟ್ರಿಬ್ಯೂಟರ್ಗೆ ಒಂಥರ ಇರುತ್ತೆ, ಡೀಲರ್ಶಿಪ್ಗೆ ಒಂಥರ ಇರುತ್ತೆ ಸರ್. ಈಗ ಡಿಸ್ಟ್ರಿಬ್ಯೂಟರ್ ಆದವರು ಈಗ ಲ್ಯಾಕ್ ಕಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿ ಡಿಸ್ಟ್ರಿಬ್ಯೂಟರ್ ತಗೊಂಡಿರ್ತಾರೆ. ಈಗ ನಾವು ಕಂಪನಿ ಹೇಳೋದೇನು ಅಂದರೆ, ಈಗ ಡಿಸ್ಟ್ರಿಬ್ಯೂಟರ್ ಕೂಡ ಇಷ್ಟೇ ಲಕ್ಷದ ಮೆಟೀರಿಯಲ್ ತಗೋಬೇಕು ಅಂತ ಹೇಳ್ತಾರೆ. ನಾವೇನು ಅಂದರೆ ನಮ್ಮದು ಕಂಪ್ನಿ ಪ್ರಾಡಕ್ಟು ಎಲ್ಲ ಕಡೆನೂ ಪ್ರಚಾರಿಟಿ ಆಗಲಿ, ಎಲ್ಲರಿಗೂ ಜನಗಳಿಗೆಲ್ಲ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದು ಆಫೀಸ್ ಮಾಡ್ಕೊಂಡು ಡೆಮೋ ಫೀಸ್ ಇಟ್ಕೊಂಡ್ರೆ ಸಾಕು ಸರ್. ನಾವು ಬಿಸ್ನೆಸ್ನ ಕೊಡ್ತೀವಿ ಸರ್ ಅವ್ರಿಗೆಲ್ಲ. ಓಕೆ, ಈಗ ತುಮಕೂರು ತಾಲೂಕು ವೈಸ್ನಲ್ಲಿ ಎಲ್ಲಿ ಬೇಕಾದ್ರೂ ತಗೋ. ಹೌದು ಸರ್, ತುಮಕೂರು ಡಿಸ್ಟಿಕ್ ಅಲ್ಲಿ ಟೋಟಲ್ 10+1 ಸರ್. ತುಮಕೂರು ಸೇರ್ಕೊಂಡ್ರೆ 10+1 10 ತಾಲೂಕು ಇದೆಯಲ್ಲ, 10 ತಾಲೂಕಲ್ಲೂ ಕೂಡ ನಾವು ಕೂಡ ಡೈಲಿ ಕೊಡ್ತೀವಿ. ಓಕೆ, ಈಗ ಪಾರ್ಟ್ ಟೈಮ್ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಸರ್, ಅಂಥವ್ರು ವರ್ಕ್ ಮಾಡಬೇಕು, ನಂಗೆ ಒಂದು ಸ್ವಲ್ಪ ಜಾಬ್ ರೀತಿ ಬೇಕು ಅಂದರೆ ಅಂಥವ್ರಿಗೆ ಏನಾದ್ರು ಆಪರ್ಚುನಿಟಿ ಸರ್ ಮಾಡ್ಬೋದು ಸರ್. ಈಗ ಏನಿಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಜನಗಳು ನಾವು ಇನ್ವೆಸ್ಟ್ಮೆಂಟ್ ಮಾಡೇ ದುಡಿಬೇಕು ಅನ್ನೋದು ಏನಿಲ್ಲ ಸರ್. ನಮ್ಮಲ್ಲಿ ಕ್ಯಾಟ್ಲಾಗ್ ಸಿಗುತ್ತೆ. ಆ ಕ್ಯಾಟ್ಲಾಗ್ ತಗೊಂಡೋಗಿ ಜನಗಳಿಗೆ ನೋಡಿ ಈ ಥರ ಮೆಟೀರಿಯಲ್ ಇದೆ, ನೀವು ಮನೆ ಕಟ್ಟಬೇಕಾದ್ರೆ ನಿಮಗೆ ಪೇಂಟ್ ಮಾಡಿಸೋದು ಬೇಕಾದ್ರೆ ನೀವು ಪೇಂಟು ಏನು ಮಾಡ್ಸಂಗಿಲ್ಲ. ಓಕೆ, ನೀವು ಜಸ್ಟ್ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು, ಈ ಮೆಟೀರಿಯಲ್ ಹಾಕಿದ್ರೆ ನಿಮಗೆ ಲೈಫ್ ಟೈಮ್ ಯೂಸ್ ಆಗುತ್ತೆ. ಈಗ ನೀವು ಪೇಂಟ್ ಮಾಡಿಸಿದ್ರೆ 5 ರಿಂದ 6 ವರ್ಷ ನಿಮ್ಗೆ ಇದು ಉಪಯೋಗ ಆಗುತ್ತೆ. ಪೇಂಟ್ ಅಷ್ಟೇ, ಇದನ್ನ ಮಾಡಿಸಿದ್ರೆ ನಿಮ್ಗೆ ಲೈಫ್ ಟೈಮ್ ಯೂಸ್ ಆಗುತ್ತೆ ಸರ್. ನಿಮಗೆ ಪೇಂಟ್ ಎಷ್ಟು ದುಡ್ಡು ಉಳಿದೆ ಸರ್? ಫುಲ್ ನಿಮ್ದು ಪೇಂಟಿಂಗ್ ಕಾಸ್ಟ್ ಉಳಿತಾಯ ಆಗುತ್ತೆ ಸರ್. ಓಕೆ, ಈಗ ಮಾರ್ಕೆಟಿಂಗ್ನ ಯಾವ ರೀತಿ ಮಾಡ್ಕೊಳ್ಬೋದು ಸರ್? ಸರ್ ಮಾರ್ಕೆಟಿಂಗ್ ನೀವೇ ಇದಿರಲಿ ಸರ್. ಈಗೆಲ್ಲ ಯೂಟ್ಯೂಬ್ ಚಾನಲ್ ಪ್ರಮೋಷನ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಇದ್ರೆ ಪ್ರಮೋಷನ್ ಸರ್. ಈಗ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈಗ ನಿಮ್ಗೆ ಆಂಡ್ರಾಯ್ಡ್ ಫೋನ್ ಇರುತ್ತೆ ಅಲ್ವಾ ಸರ್, ಅದರೊಳಗೆ ನೋಡ್ತಾನೆ ಇರ್ತಾರೆ ಜನ. 3 ಹೊತ್ತು ಇವಾಗ ಕಾಲ ಕಳೀತಾ ಇರೋದು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಲ್ಲೇ ಸರ್. ಹೌದು, ಈಸಿಯಾಗಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ನ ಕೂಡ ಮಾಡ್ಕೊಳ್ಬೋದು, ಇನ್ಸ್ಟಾಗ್ರಾಮ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ಸರ್. ಈಗ ಒಂದು ಶೀಟ್ನ ಇನ್ಸ್ಟಾಲೇಷನ್ನ ಮಾಡಬೇಕು ಅಂದರೆ ಏನು ಖರ್ಚು ಬರುತ್ತೆ, ಎಷ್ಟು ಖರ್ಚು ಬರುತ್ತೆ ಸರ್? ಸರ್ ಈಗೆಲ್ಲ ತುಂಬಾ ವಿಡಿಯೋಗಳೆಲ್ಲ ನೋಡಿದೀವಿ, ನಮ್ಮ ಡಿಸ್ಟ್ರಿಬ್ಯೂಟ್ರು ಒಂದೊಂದು ಥರ ರೇಟ್ ಹೇಳಿದ್ದಾರೆ. ಅದೆಲ್ಲ ಸುಮ್ಮನೆ ಈಗ ಅವ್ರು ಹೇಳ್ತಾರೆ ಅಷ್ಟೇನೆ, ಅದು ಮಾಡೋಕ್ಕಾಗಲ್ಲ. ನಿಮಗೆ ಪಕ್ಕಾ ಪರ್ಫೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದರೆ ನೀವು ಒಂದು ಒಳ್ಳೆ ನಮ್ಗೊಂದು ಒಳ್ಳೆ ಒಂದು ಬೆಲೆ ಕೊಟ್ಟರೆ ಕ್ಲೀನಾಗಿ ಮಾಡ್ಕೋಬೋದು ಸರ್. ಈಗ ನಮ್ದು ಈಗ ಏನು ಕಾಸ್ಟ್ ಬರುತ್ತೆ, ಶೀಟ್ ಕಾಸ್ಟ್ ಬಂದು ನಿಮಗೆ ನಾವೆಲ್ಲರಿಗೂ 2560 ರೂಪಾಯಿ ಕೊಡ್ತಾ ಇದೀವಿ ಸರ್. ಈಗ ಶೀಟ್ 8x4 ಶೀಟು 3mm ಥಿಕ್ನೆಸ್ 2500 ರೂಪಾಯಿ 560 ರೂಪಾಯಿಗೆ ನಾವು ಶೀಟ್ ಕೊಡ್ತಾ ಇದೀವಿ. ಅದೇ ರೀತಿ ನಿಮ್ಗೆ ಬಿಲ್ಡರ್ ಬಾಂಡಿ ಬಂದು ನಿಮ್ಗೆ 350 ರೂಪಾಯಿ ಕೊಡ್ತಾ ಇದೀವಿ. ಅದೇ SR ಹೇಳಿದ್ರೆ ಸರ್, ನಾವು SR ಕೂಡ 450 ರೂಪಾಯಿ ಕೊಡ್ತಾ ಇದೀವಿ. 1 ಲೀಟರ್ SR 450 ರೂಪಾಯಿ ಕೊಡ್ತಾ ಇದೀವಿ. ನೀವು ಅದೇ ರೀತಿ ಈಚೆಗಡೆ ನೀವು ಅದನ್ನೇನಾದ್ರು ತಗೋತೀವಿ ಅಂತ ಹೋದ್ರೆ 600 ರೂಪಾಯಿ ಕಾಸ್ಟ್ ಬರುತ್ತೆ ಸರ್. ಓಕೆ, ಈಗ ಡೀಲರ್ಶಿಪ್ ತಗೊಳ್ತಾರೆ ಸರ್, ತಗೊಂಡ್ಮೇಲೆ ಅವರಿಗೆ ಇನ್ಸ್ಟಾಲೇಷನ್ ಮಾಡಕ್ ಬರಲ್ಲ, ನಂಗೆ ಹೇಗೆ ಮಾಡೋದು ಏನು ಎಂತ ಏನೂ ಬರಲ್ಲ, ಈಗ ಹೊಸ ಮಾಡ್ಬೇಕಂದ್ರೆ ಅದು ಟಚ್ ಇರಲ್ಲ, ಅಂಥವ್ರು ಹೇಗೆ ಇನ್ಸ್ಟಾಲೇಷನ್ ಮಾಡ್ಬೋದು ಸರ್? ಸರ್ ನಾವೇ ಕಳ್ಸ್ಕೊಂಡು ಕೊಡ್ತೀವಿ ಸರ್. ಈಗ ನಮ್ದು ಏನು ಲೇಬರ್ಗಳು ಇದ್ದಾರೆ, ಅವ್ರು ಜಸ್ಟ್ ನಮಗೆ ಬಿಲ್ಡಿಂಗ್ ಆರ್ಡರ್ ಕೊಡಿಸೇ ಸಾಕು. ಅವ್ರಿಗೆ ಇಷ್ಟು ಮಾರ್ಜಿನ್ ಅಂತ ಇರುತ್ತೆ, ನಾವು ಮಾರ್ಜಿನ್ ಕೊಡ್ತೀವಿ, ನಾವೇ ಹೋಗಿ ಕೆಲಸ ಮಾಡ್ಕೊಂಡು ಕೊಡ್ತೀವಿ ಸರ್. ಆರ್ಡರ್ಸ್ ಕೊಟ್ಟ ಸಾಕು, ಇನ್ಸ್ಟಾಲೇಷನ್ ಕೂಡ ನೀವೇ ಮಾಡ್ಕೊಂಡು ಕೊಡ್ತೀವಿ. ಇಷ್ಟು ಕಮಿಷನ್ ಅಂತ ಇರುತ್ತೆ. ಈಜಿಗೆ ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಗಳಿಸ್ಬೋದಲ್ಲ, ಆರಾಮಾಗಿ ಗಳಿಸ್ಬೋದು ಸರ್ ತಗೊಂಡ್ರೆ. ಓಕೆ ಸರ್, ಈಗ ಮಾರ್ಬಲ್ ಶೀಟ್ನ ಹಾಕೋದಕ್ಕೆ ಎಷ್ಟು ಕಾಸ್ಟ್ ಬರುತ್ತೆ ಸರ್? ಈಗ ಸರ್ ಈಗ ನಿಮ್ಮ ವಿಡಿಯೋ ಆಗಿರ್ಬೋದು, ಕನ್ನಡ ಕೋವರ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಗಳು ನಾವು ನೋಡಿದ್ದೀವಿ. ಸುಮ್ಮನೆ ಈಗ ನಮ್ಮದು ಮೆಟೀರಿಯಲ್ 35 ರೂಪಾಯಿಂದನೂ ಸ್ಟಾರ್ಟ್ ಆಗಿಬಿಡುತ್ತೆ, 40 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ, ನಮ್ಗೆ 50 ರೂಪಾಯಿ ಸ್ಟಾರ್ಟ್ ಅದೆಲ್ಲ ತಪ್ಪು ಮಾಹಿತಿ ಸರ್. ನಿಮಗೆ ಒಂದು ಶೀಟ್ ಕಾಸ್ಟ್ ಬಂದು ಇದು 2560 ರೂಪಾಯಿ ಬೀಳುತ್ತೆ ಸರ್. 8x4 ಮೆಜರ್ಮೆಂಟು 32 ಸ್ಕ್ವೇರ್ ಫೀಟು ಕವರಿಂಗ್ ಆಗುತ್ತೆ ಸರ್. ಇದು ಕಾಸ್ಟ್ ಬಂದು 2560 ರೂಪಾಯಿ ಶೀಟ್ ಕಾಸ್ಟ್ ಆಗುತ್ತೆ ಸರ್. ಇದ್ರ ಜೊತೆಗೆ ನಾವು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಿಲ್ಡರ್ ಬಾಂಡ್ ಅಂತ ಯೂಸ್ ಮಾಡ್ತೀವಿ ಸರ್. ಇದು ಬಿಲ್ಡರ್ ಬಾಂಡ್ ಬಂದು ಪೈನಿಯರ್ ಕಂಪ್ನಿದು ಸರ್. ನೀವು ಹೊರಗಡೆ ಇದನ್ನೆಲ್ಲ ರೇಟ್ ಎಲ್ಲ ವಿಚಾರಿಸಿದ್ರೆ 400 ರೂಪೀಸು 450 ರೂಪೀಸ್ಗೆ ಸಿಗುತ್ತೆ. ನಮ್ಮಲ್ಲಿ ನಿಮಗೆ 350ಕ್ಕೆ ಒಂದು 300 ಗ್ರಾಮು ಬಾಂಡ್ ಏನು ಬರುತ್ತೋ ಆ ಬಾಂಡ್ ನಿಮಗೆ 350 ರೂಪೀಸ್ಗೆ ಕೊಡ್ತೀವಿ ಸರ್. ಇದು ಅದೇ ರೀತಿ SR ಬಂತೆ ಸರ್. SR ಕೂಡ ನಾವು ಯೂಸ್ ಮಾಡ್ತೀವಿ, ಅದು ಕೂಡ 450 ರೂಪೀಸ್ ಸರ್. ನಿಮ್ಗೆ 1 ಲೀಟರ್ SR 450 ರೂಪಾಯಿ ಕೊಡ್ತೀವಿ. ಮತ್ತೆ ಅದೇ ರೀತಿ ಒಂದು ಶೀಟ್ ಇನ್ಸ್ಟಾಲೇಷನ್ ಮಾಡೋದಕ್ಕೆ 2 ಬೀಡಿಂಗ್ ಬೇಕು ಸರ್. ಬೀಡಿಂಗ್ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಬೀಡಿಂಗ್ ಇದೆ ಸರ್. ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು ಸರ್. 3 ತರ ಇದೆ. ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಕಾಪರ್ ಯೂಸ್ ಮಾಡ್ತಾ ಇದೀವಿ ಸರ್. ಕಾಪರ್ ಅಲ್ಲಿ ಬೀಡಿಂಗು ಮತ್ತೆ ಕಾರ್ನರ್ ಬೀಡಿಂಗ್ 2 ಯೂಸ್ ಮಾಡಿ ನಾವು ಈಗ ವರ್ಕ್ ಮಾಡ್ತಾ ಇದೀವಿ ಸರ್. ಈ ಬೀಡಿಂಗ್ ಕಾಸ್ಟ್ ಬಂದ್ಬಿಟ್ಟು 350 ರೂಪಾಯಿ ಸರ್. ಒಂದು ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಒಂದು ಶೀಟ್ಗೆ ಕಾಸ್ಟ್ ಒಂದು ಶೀಟ್ನ ನಾವು ಇನ್ಸ್ಟಾಲೇಷನ್ ಮಾಡ್ತೀವಿ, ಒಂದು ಅಡಿ ಅಂದ್ರೆ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂದ್ರೆ ಒಂದು ಅಡಿಗೆ ಅಪ್ರಾಕ್ಸಿಮೇಟ್ 140 ರೂಪಾಯಿಂದ 150 ರೂಪಾಯಿ ಕಾಸ್ಟ್ ಖರ್ಚಾಗುತ್ತೆ ಸರ್. ಓಕೆ, ಇನ್ಸ್ಟಾಲೇಷನ್ಗೆ. ಹಾ ಸರ್. ಬೇಕಾದ್ರೆ ನೀವು ಒಂದು ಪೆನ್ನು ಒಂದು ಪೇಪರ್ ಕೊಟ್ಟರೆ ಎಷ್ಟು ಕಾಸ್ಟ್ ಖರ್ಚಾಗುತ್ತೆ ಅಂತ ನಾವು ಹೇಳ್ತೀನಿ ಸರ್ ನಿಮಗೆ. ನೋಡಿ ಸರ್, ನಿಮ್ಗೆ ಬರೋದು ತೋರಿಸ್ತೀನಿ ನಾನು. ಓಕೆ ನೋಡಿ ಸರ್, ನಾನು ಅವಾಗಲೇ ಹೇಳ್ದಾಗೆ ಮಾರ್ಬಲ್ ಶೀಟ್ ಸರ್. 3mm ಮಾರ್ಬಲ್ ಶೀಟ್, ಫಸ್ಟ್ನೇದು 3mm ಮಾರ್ಬಲ್ ಶೀಟ್ ಸರ್. 2560 ರೂಪಾಯಿ ಸರ್ ಇದು ಒಂದು ಶೀಟ್. ಹಾ ಸರ್. ಹಾಗೆ ಬಿಲ್ಡರ್ ಬಾಂಡ್ ಸರ್. ಹಾಗೆ ಸರ್ SR ಸರ್, 1 ಶೀಟ್ಗೆ 1 ಲೀಟರ್ SR ಸರ್. ಏಷ್ಯನ್ 2 ಗ್ರೂಪ್ದು
ಇದು ಬಂದು 450 ಸರ್. ಓಕೆ ಸರ್ ಹಾಗೆ ಬೀಡಿಂಗ್ ಸರ್, ಈಗ 2 ಬೀಡಿಂಗ್ ಬೇಕಾಗುತ್ತೆ. ಓಕೆ ಒಂದು ಬೀಡಿಂಗು 350 ರೂಪಾಯಿ ಬೀಳುತ್ತೆ, 700 ರೂಪಾಯಿ ಬೀಡಿಂಗ್ ಆಗುತ್ತೆ ಸರ್. ಓಕೆ ಸರ್ ಹಾಗೆ ಲೇಬರು ಸರ್, ಈಗ ಮೇನ್ ಲೇಬರ್ ಸರ್, ಓಕೆ ಒಂದು ಶೀಟು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಲೇಬರು 800 ರೂಪೀಸ್ ಖರ್ಚು ಬರುತ್ತೆ ಸರ್. ಟೋಟಲ್ ನೋಡಿ ಸರ್, ನೀವೇ ಟೋಟಲ್ ಮಾಡಿ ಸರ್. 2560 ರೂಪಾಯಿ, 350 ರೂಪಾಯಿ, 450 ರೂಪಾಯಿ, 700 ರೂಪಾಯಿ ಬೀಡಿಂಗು, ಇನ್ಸ್ಟಾಲೇಷನ್ ಕಾಸ್ಟು ಸ್ಕ್ವೇರ್ ಫೀಟು 25 ರೂಪೀಸ್ ತಂತಾರೆ ನೋಡಿ ಸರ್. 4860 ರೂಪಾಯಿ ಬರುತ್ತೆ ಸರ್. ಇದು ಒಂದು ಶೀಟ್ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ 4860 ರೂಪಾಯಿ ಬರುತ್ತೆ ಸರ್. ಇದು ಓಕೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲಾದ್ರೂ ಆಗಿರಲಿ, ತುಮಕೂರು ಡಿಸ್ಟಿಕಲ್ಲಿ ಎಲ್ಲಾದ್ರೂ ಆಗಿರಲಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಸರ್. ನೋಡಿ ಸರ್, 4800 ರೂಪಾಯಿ ಡಿವೈಡೆಡ್ ಬೈ 32, ನಮ್ಮ ಶೀಟ್ 8/4 ಬರುತ್ತಲ್ಲ, ಟೋಟಲ್ ಸ್ಕ್ವೇರ್ ಫೀಟು 32 ಸ್ಕ್ವೇರ್ ಫೀಟ್ ಬರುತ್ತೆ ನೋಡಿ. ನೀವು ಮಾಡಿದ್ರೆ 151 ರೂಪಾಯಿ ಬೀಳುತ್ತೆ ಸರ್. ಓಕೆ 151 ರೂಪಾಯಿ ಎಷ್ಟಕ್ಕೆ ಅದು? ಒಂದು ಅಡಿಗೆ ಸರ್. ಒಂದು ಅಡಿಗೆ, ಹೌದು ಸರ್. ಇದು ಏನೇ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಸರ್, 150 ರೂಪಾಯಿ. ಓಕೆ ಈ ರೀತಿ ನೀವು ವರ್ಕ್ ಮಾಡಿದ್ರೆ ತುಂಬಾ ಬಾಳಿಕೆ ಬರುತ್ತೆ ಸರ್. ಆಮೇಲೆ ಕೆಲವೊಂದು ಕಸ್ಟಮರ್ ಕೇಳ್ತಾರೆ ಸರ್, ಈಗ ನೀವು ವಾಲ್ ಮೆಜರ್ಮೆಂಟ್ ತಗೊಳ್ಳಿ ಅಂತ. ನಾವು ವಾಲ್ ಮೆಜರ್ಮೆಂಟ್ ತಗೊಳಲ್ಲ ಸರ್. ನೀವು ಫ್ಲೋರಿಗೆ ಯಾವ ರೀತಿ ನೀವು ಮಾರ್ಬಲ್ನ ತಂದು ನೀವು ಇನ್ಸ್ಟಾಲೇಷನ್ ಮಾಡ್ತೀವೋ ಅದೇ ರೀತಿ ನಮ್ದು ಶೀಟ್ ಮೆಜರ್ಮೆಂಟ್ ಸರ್. ಏನ್ ಶೀಟ್ ಬರುತ್ತೋ 8/4 ಶೀಟ್ ಮೆಜರ್ಮೆಂಟ್ ಸರ್. ನಾವು ಫಸ್ಟ್ ನಿಮ್ ಸೈಟ್ಗೆ ಬಂದಾಗ ನಾವೇನು ವಾಲ್ ಮೆಜರ್ಮೆಂಟ್ ಅಂತೀವೋ ಅಷ್ಟೇ. ನಾವು ತಿರ್ಗಾ ಕೆಲಸ ಆದ್ಮೇಲೆ ವಾಲ್ ಮೆಜರ್ಮೆಂಟ್ ತಗೊಳ್ಳಲ್ಲ ಸರ್. ಶೀಟ್ ನಾವ್ದು ಏನ್ ಶೀಟ್ ಕಟ್ ಆಗಿದೆಯೋ ಆ ಶೀಟ್ ಕಟ್ ಆಗಿರೋ ಕಾಸ್ಟ್ನ ತಗೋತೀವಿ ಸರ್. ಏನ್ ಶೀಟ್ ಯೂಸ್ ಆಗಿರುತ್ತೋ ಆ ಶೀಟ್ನ ಯೂಸ್ ಮಾಡಿ ತಗೊಳ್ತೀವಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸರ್, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರು. ನಿಮ್ಗೆ ಏನಾದ್ರು ಇನ್ಸ್ಟಾಲೇಷನ್ ಮಾಡಬೇಕು, ಮನೆಗೆ ಒಂದು ಇಂಟೀರಿಯರ್ನ ಮಾಡಬೇಕು, ಲುಕ್ ಚೆನ್ನಾಗಿರಬೇಕು ಅಂತ ಅನ್ಕೊಂಡಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಹಾಗೆ ತುಮಕೂರಲ್ಲಿ ಯಾರಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಒಂದು ಲೋ ಇನ್ವೆಸ್ಟ್ಮೆಂಟ್ ಅಥವಾ 0 ಇನ್ವೆಸ್ಟ್ಮೆಂಟಲ್ಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ, ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನೀವು ಕೂಡ ಇಂಟೀರಿಯರ್ನ ಮಾಡ್ಕೊಳ್ಳಿ, ಹಾಗೆ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.